ಅವಲೆ ಬಂತಲ್ಲ ಮಾಲ ಮಾಲ ಬಾ 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 ಯಾರ ತಿರಿಯದ ಹೋಣಿ ಮಾರ ಯಾರ ತಿರಿಯದ ಹೋಣಿ ಮಾರ ದಿಲ್ तेरी ये रम कैसा है दिल तेरी ये रम कैसा है जीना ही मुश्किल मारा यारा वो यारा तेरी याद होनी मारा यारा वो यारा तेरी याद होनी मारा दिल तेरी ये रम कैसा है दिल तेरी ये रम कैसा है जीना ही मुश्किल मारा मैं रस्ते पे जा रहा था बेलपुरी का राता मैं रस्ते पे जा रहा था बेलपुरी का राता मैं रस्ते पे जा रहा था बेलपुरी का राता मैं मुझे तो मिर्ची लगे तो मैं क्या करूँ मिर्ची लगे तो मैं क्या करूँ ಕೊಡ್ತಾರಾ ನನ್ನ ಕೊಡ್ತಾರಾ ನೋಡಕ ನಾಳೆ ಬರ್ತಾರಾ ಗಟ್ಟಿ ಮನಸ್ಸು ಮಾಡ ಬರ್ತಿ ನಾನಿನ ಕೂಡ ಗಟ್ಟಿ ಮನಸ್ಸು ಮಾಡ ಬರ್ತಿ ನಾನಿನ ಕೂಡ ಗೆಳೆಯ ನನ್ನ ಮರಿಬೇಡ ಕಟಗರಗೆ ನನ್ನ ಕೊಡಬೇಡ ಗೆಳೆಯ ನನ್ನ ಮರಿಬೇಡ ಕಟಗರಗೆ ನನ್ನ ಕೊಡಬೇಡ ಕೊಡ್ತಾರ ನನ್ನ ಕೊಡ್ತಾರ ನೋಡಕ ನಾಳೆ ಬರ್ತಾರ ರೀ ಅನ್ನೋರ ಒಂದ್ ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ ಅಣ್ಣ ಯಾರಿಗಂದಲೇ ಅಪ್ಪ 121 ಕೋಟಿ ಭಾರತ ಜನಸಂಖ್ಯೆದಾಗ ಅಣ್ಣ ಅನ್ನಕ್ಕೆ ಯಾ ನನ್ನ ಮಗನ ಸಿಗ್ಲಿಲ್ಲ ನಿನಗೆ ನಾನಾ ಬೇಕಾಗಿತ್ತ ಇಲ್ಲಿ ಕುಂತರೆಲ್ಲರೂ ನೀನು ಮಾವನವ್ರ ಕಣಕತ್ತಾರನ ಏಯ್ ಯಾರ ಆ ಹುಡುಗಿ ನೀನು ಹೆಂಗೆ ಮಾತಾಡ್ತೀಯಲ್ಲ ಓಯ್ ನಾನು ಮನುಷ್ಯಳ ಹೆಂಗ್ ಕೇಳಕತ್ತೀಯ ನೀನು ಜೋಕುಮಾರ ಹಳೆ ಜೋಕುಮಾರ ಅಲ್ಲ ಮತ್ ನಾ ಸುಮ್ಮನಿದ್ದಂಗೆಲ್ಲ ನನಗೆ ಜೋರು ಮಾತಾಡಕ್ ಬರ್ತಿಲ್ಲ ಏನಂತತಿಲ್ಲ ನಿನ್ನ ಮೈಯಾಗ ಹುಡುಗಿ ಭಾರಿ ಸ್ಟ್ರಾಂಗ್ ಐತರಿ ನಾನೇನು ನಮ್ಮ ದಾರಿ ಬರ್ಬೇಕಂದ್ರ ದಾರಿ ಬರ್ತಂತ ಮಾಡಿದ್ರಿ ಇದು ನಮ್ಮ ಕೊರ್ರಮ್ಮನ ದಾರಿ ಕಚ್ಚಾ ರೋಡ್ ಹಿಡಿತು ನೋಡ್ರಿ ಏ ಹುಡುಗಿ ತುಪ್ಪರ ಕಡಿಗೆ ಏನು ಯಾಕ ಬಾಯ್ ಜೋರು ಮಾಡಕತ್ತಲ್ಲ ಹೆಂಗೈತೆ ಮೈಯಾಗ ಏಕ ಆ ಯಾರ ಹತ್ರ ಮಾತಾಡಕತ್ತಿದ್ ಗೊತ್ತೈತಿಲ್ಲ ನನಗ ಯಾರಪ್ಪ ನೀನು ನಾನಾ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನೀರು ಕುಡ್ದ ಅಂತ ಚಂದುಳ್ಳಿ ಚಲುವರಿಗೆ ಮಣ್ಣು ಮುಗಿಸಿ ಈ ಕಲ್ಲುಗುಡಿಯಲ್ಲಿ ಹುಟ್ಟಿ ಬೆಳೆದ ಬಹದ್ದೂರ್ ಗಂಡು ನಾನು ತಿಳ್ಕ ಯವ್ವ ನಿನ್ ಗೊತ್ತಿರಾಕ ನೀನು ಕಾರ್ಗಿಲ್ ಯುದ್ಧ ಮಾಡಿ ಪ್ರಸಿದ್ಧ ಆಗಿ ಬಂದಿ ಅಂದಂಗ ಆಯ್ತು ಯುದ್ಧ ಮಾಡಿ ಬಂದಿಯ ಏ ಮೂಳ ಹಳೆ ಮೂಳ ನೀ ಯಾರಾದ್ರೂ ನನಗೆ ಏನಾಗೋದತಿ ನೋಡು ನೀನು ನನ್ನ ದಾರಿ ಬಿಡದಿದ್ರ ನಿನ್ನ ಚೊಣ್ಣ ಹರ್ದು ಭಾರತ ನಾಕಾಶ ಮಾಡಿಬಿಡ್ತೀನಿ ಹುಷಾರ ತಡ್ಕ 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 ಸಣ್ಣ ಕೈ ಹಾಕ್ಬೇಡ ಸಣ್ಣಕ್ಕೆ ಹಾಕಿದ್ರ ಅದ್ರಾಗ AK-47 ಗನ್ ಐತೆ ಡಗ 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 ಏ ಹುಡುಗಿ ಏನ ಲಗಾಮಿಲ್ಲದ ಕುದುರೆ ಅಂತಕ್ಕೆ ಅಲ್ಲಲ್ಲಿ ಕಾವೇರಿಯಿಂದ ತುಂಗಭದ್ರ ನೀರು ಕುಡ್ದ ನನ್ನ ಮುಂದೆ ನೀನು ಇಷ್ಟು ಜಂಬಕ್ ಹೋಗ್ತಲ್ಲ ನಾನು ಹೆಂಗಿರ್ಬೋದು ಹೇಳ ಹೌದೇನು ನಾ ಚಲುವ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ನೀನು ಪ್ರಸಿದ್ಧ ಆಗಿ ಲೇ ನಿನ್ನ ಮುಖ ನೋಡ್ಕೊಂಡೇನ ಮುಖ ನೋಡ್ಕೊಂಡಿ ಏದಲ್ಲ ನಾನು ಬಸ್ ಸ್ಟ್ಯಾಂಡ್ನಾಗ ಕಿಸೆ ಕಟ್ ಮಾಡೋ ವಿಚಾರ ಮಕ ಆಗೈತ್ರಿ ಒಂದು ಎಣ್ಣೆ ಗಜನಿಂಬಿ ಹಣ್ಣೆ ಯಾಕ ಮೊದಲು ನಿನ್ನ ಮುಖ ನೋಡ್ಕಲೇ ಅಪ್ಪ ಅದ ಚಕ್ಕಡಿ ಗಾಲೆ ಸಿಕ್ಕ ಡ್ಯಾಬಿ ಆಗೈತಿ ಏನು ದೊಡ್ಡ ಗುಂಡ ನೀನು ನಿನಗೆ ನಾನು ಎದುರಕ್ಕ ಓಯ್ ಯಾಕ ಡೇಂಜರ್ ಭಾಳ ಅದ ನೀವು ದೂರ ಇದ್ರ ಒಳ್ಳೇದು ನಾವು ಯಾಕ ನಾವು ಒಬ್ಬಕ್ಕೆ ಸಿಕ್ಕಿನಂತ ಹೆಂಗಾರ ಮಾತಾಡ್ತಿ ನೋಡ ಕನಕ ಈಗ ಜಗಳ ಮಾಡಿದ್ರಾಗ ಅರ್ಥನೇ ಇಲ್ಲ ನಮಗೆ ಜಗಳ ಮಾಡಕ್ಕೂ ಟೈಮ್ ಇಲ್ಲ ಈಗ ಸದ್ಯ ನಮ್ಗೆ ಎದ್ದು ಬಿಡತ್ ನಿನ್ನ ಮ್ಯಾಲ ಪ್ರೀತಿ ಪ್ರೀತಿ ನಿನ್ನ ಮ್ಯಾಲ ಬಿದ್ದು ಮಾಡ್ಬೇಕಂತ ಮಾಡೀನಿ ಮಾಡೋಣ ನೀನ ಬಪ್ಪರೇ ಬೂಪ ಹೆಂಗದಾರ ನೋಡ್ರಿ ಈಗಿನ ಕಾಲ ಗಂಡಸರ್
ಹಿಂಗೆ ಹೇಳ್ಬಿಟ್ರೆ ದಾರಿಗೆ ಬಂದ್ಬಿಡ್ತಾರ. ಹೋಗ್ಲಿ ಬಿಡಪ್ಪ, ನೀ ಯಾರು ಏನು ಸ್ವಲ್ಪ ನಿಮ್ಮ ಊರು ಏನೋ ಸ್ವಲ್ಪ ತಿಳಿಸಿ ಹೇಳಲ್ಲ, ಯಾರನ್ನ ಗೊತ್ತಾಗಿಲ್ಲ. ನೀ ಯಾರು ಹೇಳ ಮೊದಲು ನನಗೆ. ರಾಜಾದಿ ರಾಜ ರಾಜ ಮಾರ್ತಾಂಡ ರಿಪುಕುಲ ಗಂಡ ಗಂಡರ ಗಂಡು ಶ್ರೀಮಾನ್ ಶ್ರೀಮಾನ್ ಶಕ್ತಿ ಪ್ರಸಾದಪ್ಪರ ಮನಗ. ನನ್ನ ಹೆಸರು ರೊಮ್ಯಾನ್ಸ್ ರಾಜ, ಲವ್ ಕಿಂಗ್, ತ್ರಿಬಲ್ ಮೀನಿಂಗ್ ಜೋಕರ್ ಕಾಶಿನಾಥ್ ನೋಡ. ಅಂದ್ರ ನೀನು ನಮ್ಮ ಬಸುಮಾವನ ಮಗ ಕಾಶಿನಾಥ ನೀನ ಹೌದಲ್ಲ? ಮುರ್ಕೊಂಡಿಯ ನಮ್ ಬಂಗಾರಿ ಪೈಕ್ರಪ್ಪ ಮಾವನ ಮಗಳ ಕನಕ ಹೌದಲ್ಲ? ಬಪ್ಪರೆ ಒಡಿಕೆ ಹಾಕಿ ಮತ್ತೆ ಆ ಕಡ. ಹಾ ಹೌದು, ನಮ್ಮಪ್ಪ ಸಾಯಿ ಮುಂದೆ ಏನಂದ್ ಗೊತ್ತೇನ? ನೋಡಪ್ಪ ಕನಕೇಶ, ನಮ್ಮ ಕನಕನ ಎಂದು ಕೈ ಬಿಡುದಿಲ್ಲ ಅಂತ ಮಾತು ತಗೊಂಡು ಕಾಟ ನನಗೆ ಕೈ ಬಿಟ್ಟು ಓಡಿ ಹೋದವನು ಪತ್ತೆನೇ ಇಲ್ಲ. ಎಲ್ಲಿ ಹೋಗಿದ್ದಿ, ಯಾವ ಊರಾಗಿದ್ದಿ, ಏನ್ ಕತ್ತಿ ಸ್ವಲ್ಪ ಹೇಳಲ್ಲ. ಛೇ 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 ಕನಕ, ಅದನ್ನೇನು ಕೇಳ್ತಲಿ? ಆ ಬೆನಕಾಪುರ ಗಾದನ ಮನೆ ಚುಟ್ಟ ಸೇದಕ್ಕೆ ಹೋಗಿ ಬೆಂಕಿ ಹಚ್ಚಿ ಕಡ್ಡಿ ಕೊರದ ಬೆಂಕಿ ಹಚ್ಚಿ ಬಡಿತಾರಂತ ಊರು ಬಿಟ್ಟು ಹೋದವ. ದೇಶ ತಿರುಗಾಡಿ ಈಗ ಬಂದಿ ನೋಡ. ಅಲ್ಲಲೇ ಕನಕ, ಅಲ್ಲಲೇ ಕನಕ, ನೀನು ಸಣ್ಣ ಹುಡುಗಿದ್ದಾಗ ಹೌದು, ಈಗ ದೊಡ್ಡದಾಗಿತ್ತು ಮನಸ್ಸು ಅಲ್ಲ ಸಿಂಹ ಸುರುಷ ಅಂತ ಬಾಯ ಜೋಲ ಸುರುಷ ಅಂತ ಲಂಗ ಹಾಕ್ಯಂತ ತಿರುಗ್ತೈತಿ. ಈಗಲೇ ಬಾರ್ಷಿಕರು ತೆಂಗಿನ ಗಿಡ ಬೆಳೆದಂಗೆ ಬೆಳೆದ್ಬಿಟ್ಟಿ ಅಲ್ಲ? ಹೌದೌದು, ನೀ ಏನ್ ಕಡಿಮೆ ಅದೀಯ, ನಿಂದು ಭಾಳ ಬೆಳೆದತ್ತಪ್ಪ. ಅಲ್ಲ ದೇಹ ಅಲ್ಲ, ನೀನು ಲಂಡ ಚೆನ್ನ ಹಾಕೊಂಡು ಈ ನಮ್ಮನೆ ಪ್ಯಾಟಿ ಚೆನ್ನ ಹಾಕೊಂಡು ಕಾಟ ಭಾರಿ ಸಿಸ್ಟಮ್ ಕಾಣಕತ್ತಿ. ಎಷ್ಟು ಚಂದ ಕಾಣಕತ್ತಿ ಗೊತ್ತೇನ ಮಾವ? ಚಂದ ತಗೊಂಡ್ ಏನ್ ಮಾಡ್ತಲ್ಲ ಕನಕ? ಮತ್ತೇನ ಇಲ್ಲಿಂದ ಓಡಿ ಹೋದವ ಆಡ ಮುಟ್ಟದ ಗಿಡ ಇಲ್ಲ, ಡಾಕ್ಟರ್ ರಾಜ್ಕುಮಾರ್ ಮಾಡಿದ ಪಾತ್ರಗಳು ಅನ್ನುವಂಗೆಲ್ಲ ತಿರುಗಾಡಿ ಬಂದು ಇಲ್ಲೇ ನಮ್ಮ ಸಾವುಕಾರ ಮನ ಕೆಲ್ಸಕ್ಕೆ ಸೇರಿನಿ. ಇನ್ನು ನೀನು ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ. ಹೌದಾ? ನಾನು ಬಿಟ್ಟು ನೀ ಎಲ್ಲೋಕಿ? ನಾ ಬಿಟ್ರೆ ಬಿಡ್ಬೇಕಲ್ಲ, ಅವಾಗ ತಿಳಿತೈತೆ ನಾ ಎಂದು ನೀನು ಬಿಡುದ ಇಲ್ಲ ಅಂತ. ಅದಕ್ಕೆ ಕನಕ ಹಣೆ ಬರ ಅನ್ನೋದ. ಆರೋ ಹಕ್ಕಿನ ಹರಿಯೋ ನೀರನ್ನ ಬೀಸೋಗಳನ್ನ ಯಾರ ಕಡೆಯಿಂದ ತಡೆಯಕ್ ಸಾಧ್ಯನೇ ಇಲ್ಲ. ಅದರಂಗ ನಾವು ನಮ್ಮಿಬ್ರನ್ನ ಬೇರೆ ಮಾಡಕ್ ಯಾರದನ್ನ ಸಾಧ್ಯನ ಆಗಲ್ಲ. ನೀನೇ ನನ್ನ ಬಾಳಿಗೆ ಅರಳಿದ ತಾವರೆ, ನೀನೇ ನನ್ನ ಬಾಳಿಗೆ ಅರಳಿದ ಹೂವು. ಬಾರೇ ನನ್ನ ಜನ್ಮದ ಜೋಡಿ ಕನಕ. ಏ ಮಾವ, ಏನೋ ಯಾಕೋಗಲಕ್ಕ? ಬಾ ಬಾ. ಏ ಮಾಮು, ಏನೋ ಯಾಕೋಗ್ಲಕ್ಕಪ್ಪ? ಭಾಳ ದಿನಕ್ಕೆ ಬಂದೀಯ. ನಾನು ನಿನ್ನ ಜನ್ಮದ ಜೋಡಿ ಆಗಿ ಅಕ್ಕಿ ಆಗಿ ಆಡಿಕು ನೀನು ಬಾರ ನನ್ನ ರಾಜ, ನೀನು ನನ್ನ ಯುವರಾಜ. ನಾಚಬೇಡ ನಾರಿ, ನಿನ್ನ ಮಾವ ಬಂದೇನ, ಈ ನನ್ನ ಬೇಡತಿ ಬೇಡಬಾರ ಕೊಡಲಕ ಬಂದೇನ. ಏ ನಾಚಬೇಡ ನಾರಿ, ನಿನ್ನ ಮಾವ ಬಂದೇನ, ನಾಚಬೇಡ ನಾರಿ, ನಿನ್ನ ಮಾವ ಬಂದೇನ, ಈ ನನ್ನ ಬೇಡತಿ ಬೇಡಬಾರ ಕೊಡಲಕ ಬಂದೇನ, ಈ ನನ್ನ ಬೇಡತಿ ಬೇಡಬಾರ ಕೊಡಲಕ ಬಂದೇನ. ಚೈನಾ ತಂದಿನಿ ಬಾರ, ಚೈನಾ ತಂದಿನಿ ಬಾರ, ಏನ್ ಕೊಡ್ಬೇಕು ನಿನ್ನ ಸೊಟ್ಟಗಾಲ ತಾರ, ಈ ನಿನ್ನ ಬೇಡದಿ ಬೇಡಬಾರ ಕೊಡಲಕ ಬಂದೀನೆ, ಈ ನಿನ್ನ ಬೇಡದಿ ಬೇಡಬಾರ ಕೊಡಲಕ ಬಂದೀನೆ. ನಾಚಬೇಡ ನಾರಿ, ನಿನ್ನ ಮಾವ ಬಂದೀನೆ, ನಾಚಬೇಡ ನಾರಿ, ನಿನ್ನ ಮಾವ ಬಂದೀನೆ, ಈ ನನ್ನ ಬೇಡದಿ ಬೇಡಬಾರ ಕೊಡಲಕ ಬಂದೀನೆ, ಈ ನನ್ನ ಬೇಡದಿ ಬೇಡಬಾರ ಕೊಡಲಕ ಬಂದೇನ.
झुमकी ತಂದಿನಿ ಬಾರ ನಿನ್ನ ಲಟ್ಟಗಿವಿಯ ತಾರ ನಿನ್ನ ಬೇಡದ ಬೇಡ ಬಾರ ಕೊಡಲಕ ಬಂದಿದೆ ನಿನ್ನ ಬೇಡದ ಬೇಡ ಬಾರ ಕೊಡಲಕ ಬಂದಿದೆ ನಾಕು ಬೇಡ ನಾರಿ ನನ್ನ ಬಾವ ಬಂದಿದೆ ನಾಕು ಬೇಡ ನಾರಿ ನನ್ನ ಬಾವ ಬಂದಿದೆ ನಿನ್ನ ಬೇಡದ ಬೇಡ ಬಾರ ಕೊಡಲಕ ಬಂದಿದೆ ನಿನ್ನ ಬೇಡದ ಬೇಡ ಬಾರ ಕೊಡಲಕ ಬಂದಿದೆ ಏ ಮಾವ ಇದೇನಿದು ಸುಟ್ಕೇಸು ಯಾರ್ದಿದು ಎಲ್ಲಾರ ಪ್ರವಾಸಕ್ಕೆ ಹೊಂಟೇನು ಮತ್ತೆ ಏ ಇಲ್ಲ ಮರಳ ಹಾ ಇದ್ದವ್ರ ಲಾಭ ಬೇವ್ರ ಲುಕ್ಷನ್ ಅಂತಂದು ಇಲ್ಲೇ ಇದ್ದು ನಿನ್ನ ಜೋಡಿ ಜೀವನ ಮಾಡ್ತೀನಿ ಅಲ್ಲ ಕನಕ ಇದು ನಮ್ಮ ಸಾವುಕಾರ ಮಗಳು ಜ್ವಾಲಂದ ಹಾ. ಆಕೆ ಊರ್ಲಿಂದ ಬಂದಾಳ ಈಗ ನಾ ಕರ್ಯಕ್ಕೆ ಹೋಗಿದ್ದೆ ಹೌದಾ ಹಂಗಾದ್ರ ಹೋಲ್ಬಿಡು ಮಾವ ಮತ್ತೆ ನೀನು ಆಗಾಗ ನಮ್ಮ ಮನೆಗೆ ಬರೋದು ಮರಿಬೇಡ ಯಾಕೆ ನಿನ್ನ ದಾರಿನ ಕಾಯ್ತಾ ಇರ್ತೀನಿ ನಾನು ಹೌದು ಕನಕ ಹಾಂ ಇನ್ನು ಮ್ಯಾಲಿಂದ ನೀನು ಹಿಂಗೆ ತಿರುಗಾಡೋದು ಬೇಡ ಹಾಂ ಕಾಲ ಭಾಳ ಸುಮಾರು ಅದು ಕೆಟ್ಟ ಕೆರೆ ಹಿಡ್ದು ಹೋಗ್ಬಿಡೈತಿ ಮಂದಿ ಎಂಡ್ರನ್ನ ನಮ್ಮ ಎಂಡ್ರನ್ನ ಮಕ್ಳು ಹುಡ್ಕೊಂಬಿಟ್ರಿ ಹಿಂಗೆ ಕಾಲದಾಗ ಅದಕ್ಕೆ ನೀನು ಹುಷಾರಿರ ಮತ್ತೆ ನಾನು ಯಾವಾಗ ಬರಲ್ಲ ಬರ ಇನ್ನೊಂದು ಉರುಪನಾಗ ಇದಾವ ಹೋಗದು ಕುಂಬ ಇನ್ನೊಂದು ನೋಡಿ ನಾನು ಹುಡುಗಿ ನೀನು ಮನಸ್ಸು ಪೀಸ ಮಾಡುವಾರು ಚಿಂಗಿ ಚಕ್ಕ ಡ್ಯಾನ್ಸ ಹುಡುಗಿ ನೀನು ಮನಸ್ಸು ಪೀಸ ಮಾಡುವಾರು ಚಿಂಗಿ ಚಕ್ಕ ಡ್ಯಾನ್ಸ ಮಾಡುವಾರು ಕಿಸ್ಸ ಏ ಹುಡುಗಿ ಚುಟು ಚುಟು ಎಲ್ಲೇ ಇಲ್ಲೇ ಅಂತೈತೆ ಜೀವ ಚುಟು ಚುಟು ಅಂತೈತೆ ಚುಟು ಚುಟು ಅಂತೈತೆ ಜೀವ ಚುಟು ಚುಟು ಅಂತೈತೆ ಭವನಿ ಲವ್ ಮಾಡು ನೈಸ್ ಬರ್ದ ಬಿಟ್ಟಿ ಹುಡುಗಿ ಚಾನ್ಸ್ ಭವನಿ ಲವ್ ಮಾಡು ನೈಸ್ ಬರ್ದ ಬಿಟ್ಟಿ ಹುಡುಗಿ ಚಾನ್ಸ್ ಕೊಡುವಾರ ಒಂದು ಕಿಸ ಹೇ ಮಾವ ಏನೇ ಹುಡುಗಿ ಚುರು ಚುರು ಅಲ್ಲೇ ನಿನ್ನ ಚೊಣದಾಗ ಹೋಗ್ಕೊಡ್ದ ಕೆಬ್ಬಣದ ಚೋಳ ಚುರು ಚುರು ಅಂತೈತೋ ಮಾವ ಬುಗು ಬುಗು ಅಂತೈತೋ ಚುರು ಚುರು ಅಂತೈತೋ ಮಾವ ಬುಗು ಬುಗು ಅಂತೈತೋ ಮುಗ್ಲಿ ಮೇಲೆ ಚಂದ್ರ ನೀನು ಹಗಲು ರಾತ್ರಿ ಪ್ರೀತಿಸುವಾರ ಹಗಲು ರಾತ್ರಿ ಪ್ರೀತಿಸುವಾರ ನಗ್ಲಿ ಮೇಲೆ ರಾಜ ನೀನು ಮುಗ್ಲಿ ಮೇಲೆ ಚಂದ್ರ ನೀನು ಹಗಲು ರಾತ್ರಿ ಪ್ರೀತಿಸುವಾರ ಹಗಲು ರಾತ್ರಿ ಪ್ರೀತಿಸುವಾರ ಈ ನಿನ್ನ ಗಿಡಮುಳ್ಳು ಕಣ್ಣೆರಡುಗಳು ಒಂದೇ ಈ ನಿನ್ನ ಗಿಡಮುಳ್ಳು ಕಣ್ಣೆರಡುಗಳು ಮುಂಚೆ ಮುತ್ತಿನ ಕರಂಜರ ಈ ಹುಡುಗಿ ಹೇಳಂಗಿದ್ರು ಒಮ್ಮೆ ಹೇಳ್ಬಿಡು ಏ ಹುಡುಗಿ ಅಗ್ಲ ಮೇಲೆ ಕಿರಿಕಿರಿ ಕೊಡ್ಬೇಡ ನೋಡ್ದಾಗ್ಲೆಲ್ಲ ನೋಡ್ದಂಗಿಲ್ಲ ಎಲ್ಲೇ ಚಟ್ 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 ಏಯ್ ಚಟ್ ಚಟ್ ಹೊಡಿತೈತೆ ನನ್ನ ಜೀವ ಚಟ್ ಚಟ್ ಅಂತೈತೆ ಚುಟ್ಟು ಚುಟ್ಟು ಅಂತೈತೆ ನನ್ನ ಜೀವ ಚುಟ್ಟು ಚುಟ್ಟು ಅಂತೈತೆ ಲಲ ಲಲ ಲಲ
ಅಂತೂ ಮಾಡಿ ಆ ಸದ್ದಾಮ ಹಿಂಗೆ ತಿಂದ ಮಂಗ್ಯ ನಂಗೆ ದನ ತಿರುಗದಂಗೆ ನನ್ನಿಂದ ಬೆನ್ನು ಹತ್ತಿದ್ದೇನೆ ರೀ. ಹೆಂಗಾದ್ರೆ ನನ್ನ ಮಾವ ಕಾಶಿನಾಥ ನನಗೆ ಸಿಕ್ಕನ. ಸದ್ದಾಮನಿಗೆ ಕೈ ಕೊಟ್ಟು ನಮ್ಮ ಕಾಶಿನಾಥನ ಮಾವನ ಮದುವೆಯಾಗಿ ಇವದನ್ನೆಲ್ಲ ಸದ್ದಾಮ ಈ ಒಂದು ಹೊಲಸು ನಾರತ್ತ ಹತ್ತಾರ. ನಿನ್ನ ನೆಸರು ಭಾಳ ಕೆಟ್ಟ ಭಾಳ ಐತು ಓ ಸದ್ದಾಮ. ನಿನ್ನ ಜೋಡಿ ಏನೈತಿ ನನ್ನ ಮಾತು. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಪ್ರಿಯ ಗಣಸರಿಗೆ ಗುಡ್ ಈವ್ನಿಂಗ್. ಹಲೋ ಮೈಕ್ ಟೆಸ್ಟ್ ಮೀಟಿಂಗ್. ಪ್ರಿಯ ಗಣಸರಿಗೆ ಗುಡ್ ಈವ್ನಿಂಗ್. ನಾನು ತುಂಬಾ ತುಂಟ ಹೆಣ್ಣು, ತುಂಬ ಮುಳುವೆ ಮುಚ್ಚಿಕೊಳ್ಳುವೆ, ಕಳ್ಳಾರ ಸಿಗರ ನಂದು ವಿನಂತೆ, ಪ್ಲೀಸ್ ಹತ್ರ ಬನ್ನಿ, ನಾ ಪಡಿವಾರಳ್ಳಿ ಪಾಂಚಾಲಿ, ಹುಡುಗರ ಯುವಕರ ಸಂಚಾರಿ. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಪ್ರಿಯ ಗಣಸನಿಗೆ ಗುಡ್ ಈವ್ನಿಂಗ್. ನಾನು ತುಂಬಾ ತುಂಟ ಹೆಣ್ಣು, ಮುಚ್ಚಿಕೊಳ್ಳುವೆ ಒಂದು ಕಣ್ಣು, ಕಳ್ಳರ ಸಿಗರ ನಂದು ವಿನಂತೆ, ಪ್ಲೀಸ್ ಹತ್ರ ಬನ್ನಿ, ನಾ ಪಡವಾರಳ್ಳಿ ಪಾಂಚಾಲಿ, ಹುಡುಗರ ಯುವಕರ ಸಂಚಾರಿ. ಪ್ರೇಕ್ಷಕ ಬಂಧುಗಳಲ್ಲಿ ಕಳಕಳಿಯ ವಿನಂತಿ. ಶ್ರೀ ಬೆಟ್ಟದ ಲಿಂಗೇಶ್ವರ ತರುಣ ನಾಟ್ಯ ಸಂಘ ಜಂಗಮರ ಕಲ್ಗುಡಿ ಇವರು ಈ ನಾಟಕದ ಯಶಸ್ವಿಗೆ ಕಾರಣಕರ್ತರಾದಂಥ ಈ ವೇದಿಕೆಯಲ್ಲಿ ಸ್ಥಾನವನ್ನು ಅಲಂಕರಿಸಿದಂಥ ಅತಿಥಿಗಳಿಗೆ ಸನ್ಮಾನ ಮಾಡಬೇಕೆನ್ನೋ ಅಪೇಕ್ಷೆ ಮೇರೆಗೆ, ಎಲ್ಲ ಪಾತ್ರಧಾರಿಗಳ ಅಪೇಕ್ಷೆ ಮೇರೆಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಈ ನಾಟಕದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಂಗೀತ ನಿರ್ದೇಶಕರಾದಂಥ ಸಂಗೀತ ಮಾಸ್ಟರ್ ಕೂಡ ವೇದಿಕೆಗೆ ಬರಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. ದಯವಿಟ್ಟು ಎಲ್ಲ ಪಾತ್ರಧಾರಿಗಳು, ದಯವಿಟ್ಟು ಪ್ರೇಕ್ಷಕರು ಯಾವುದೇ ಗಲಾಟೆ ಮಾಡದೆ ಶಾಂತತೆಯಿಂದ ಕುಳಿತುಕೊಳ್ಳಬೇಕಾಗಿ ಅವರಲ್ಲಿ ಕಳಕಳಿ ವಿನಂತಿ. ಅಲ್ಲಿ ಯಾವುದೇ ತೊಂದರೆ ಆಗಿಲ್ಲ, ಯಾರು ದಯವಿಟ್ಟು ಹೊರಗಡೆ ಹೋಗಬೇಡಿ. ಈ ಎಲ್ಲ ಪಾತ್ರಧಾರಿಗಳು ಈ ನಾಟಕದ ಮ್ಯಾನೇಜರ್ ಆದಂಥ ಶ್ರೀ ಬಂಗಾರಿ ಫಕೀರಪ್ಪ ಇವರಿಗೆ, ಪಾತ್ರಧಾರಿಗಳಾದಂಥ ಗಾದಲಿಂಗಪ್ಪ ಬೆನ್ಕಾಪುರ್ ಮತ್ತು ಪಾತ್ರಧಾರಿ ಎಂ ಸಿದ್ದಲಿಂಗಪ್ಪ ಇವರು ಬಂದು ಅವರಿಗೆ ಶಾಲನ್ನು ಒದಿಸಿ ಹೂವಿನ ಮಾಲೆಯನ್ನು ಹಾಕಿ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಅದೇ ರೀತಿ ಶ್ರೀ ಸಂಗೀತ ನಿರ್ದೇಶಕರಾದಂಥ ಮಾಸ್ಟರಿಗೆ ಶ್ರೀ ಎಂಕಪ್ಪ ಗುಳೇದ್ ಮತ್ತು ಲಕ್ಷ್ಮಣ ಪೊಲೀಸ್ ಪಾಟೀಲ್ ಇವರಿಂದ ಸನ್ಮಾನ ಕಾರ್ಯಕ್ರಮ. ಅಲ್ಲಿ ಇಬ್ಬರು ಆ ಕಡೆ ನೋಡ್ರಿ ಸೀದಾ. ಸಂಗೀತ ನಿರ್ದೇಶಕರಿಗೆ ಪಾತ್ರಧಾರಿಗಳಿಂದ ನೆನಪಿನ ಕಾಣಿಕೆ. ಪಾತ್ರಧಾರಿಗಳಿಂದ ಸಂಗೀತ ನಿರ್ದೇಶಕರಿಗೆ ನೆನಪಿನ ಕಾಣಿಕೆ. ಅದೇ ರೀತಿ ಶ್ರೀ ಲಿಂಗಪ್ಪ ಹೊಸೂರು ಸಂಘದ ಒಡೆಯರು ಇವರಿಗೆ ಪಾತ್ರಧಾರಿಯಾದಂಥ ರಾಮಪ್ಪ ಯಾಟಿ, ಹನುಮೇಶ್ ಕರಿಕೇಳಿ ಇವರಿಂದ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿ ಈ ನಾಟಕದ ಯಶಸ್ವಿಗೆ ಅವಿರತ ಪರಿಶ್ರಮ ಪಟ್ಟಂಥ ಶ್ರೀ ದೊಡ್ಡಪ್ಪ ಮೈಲಾಪುರ್ ಇವರಿಗೆ ಫಕೀರ್ ನಾಯಕ, ಪಾತ್ರಧಾರಿಯಾದಂಥ ಫಕೀರ್ ನಾಯಕ ಮತ್ತು ಮಾರುತಿ ಹೊಸೂರು ಇವರಿಂದ
ಶಾಲು ಹೊದಿಸಿ ಹೂವಿನ ಮಾಲೆ ಹಾಕಿ ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಅದೇ ರೀತಿ ಶ್ರೀ ಮಲ್ಲಯ್ಯ ನಾಯಕ ಸಂಘದ ಹಿತೈಷಿಗಳು ಇವರಿಗೆ ಪಾತ್ರಧಾರಿಯಾದಂಥ ಕೆ ಯಮನೂರಪ್ಪ, ಗುರುರಾಜ್ ವಾಲಿಕರ್ ಇವರಿಂದ ಶಾಲನ್ನು ಹೊದಿಸಿ ಹೂವಿನ ಮಾಲೆ ಹಾಕಿ ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಯಮನೂರಪ್ಪ ಕರಿಕೇಳಿ, ಗುರುರಾಜ್ ವಾಲಿಕರ್. ಧನ್ಯವಾದಗಳು. ಅದೇ ರೀತಿ ವೈ ಸತ್ಯನಾರಾಯಣ ಈ ನಾಟಕದ ಸಂಘದ ಹಿತೈಷಿಗಳು ಮತ್ತು ಊರಿನ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಪಾತ್ರಧಾರಿಯಾದಂಥ ಚಂದ್ರಶೇಖರ್ ಸಿಂದ್ಲೆ ಮತ್ತು ಲಕ್ಷ್ಮಣ್ ಪೊಲೀಸ್ ಪಾಟೀಲ್ ಇವರಿಂದ ಶಾಲು ಹೊದಿಸಿ ಹೂವಿನ ಮಾಲೆ ಹಾಕಿ ಸನ್ಮಾನಿಸಬೇಕೆಂದು ಅವರು ವಿನಂತಿಸಿಕೊಳ್ಳುತ್ತೇವೆ. ಸಂಘದ ಹಿತೈಷಿಗಳನ್ನು ಈ ನಾಟಕದ ಪಾತ್ರಧಾರಿಗಳು ಸನ್ಮಾನಿಸಿದ್ದಕ್ಕೆ ಅವರಿಗೂ ಮತ್ತು ಸನ್ಮಾನಿತರಿಗೂ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಇನ್ನೂ ನಾಟಕ ಒಳ್ಳೆಯ ವಿಜೃಂಭಣೆಯಿಂದ ಸಾಗ್ತಾ ಇದೆ. ದಯವಿಟ್ಟು ತಾವೆಲ್ಲ ಶಾಂತತೆಯಿಂದ ಈ ಒಂದು ಯಶಸ್ಸು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಅದೇ ರೀತಿ ಕರಿಯಪ್ಪ ಹೋಟೆಲ್ ಇವರಿಂದ ಇದೇ ಪಾತ್ರಧಾರಿಗೆ ಕರಿಯಪ್ಪ ಹೋಟೆಲ್ ಇವರಿಂದ ಮಾಲಾ ರೌಡಿರಾಜನಿಗೆ ಮಾಮ ಸಾಬ್ನಿಂದ ಹೂವಿನ ಕಂಡವರ ಯಶದ ಎಂಜಲವನ್ನು ಪರಮಾನ್ನವೆಂದು ತಿಂದು ಬೆಳೆದ ಆ ಸೊಕ್ಕಿನ ಕುನ್ನಿ ಪೃಥ್ವಿರಾಜ್ ಈ ಸಮರ ಸಿಂಹನಾದ ಶಕ್ತಿ ಪ್ರಸಾದನ ಸಂಪತ್ತಿಗೆ ಸವಾಲು ಹಾಕುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಪೃಥ್ವಿರಾಜ ಕಂಡ ಕನಸು ಕೇವಲ ತಿರುಗ ಕಂಡ ಕನಸು. ನನಸಾಗಲು ಅದೆಂದಿಗೂ ಸಾಧ್ಯವಿಲ್ಲ. ಪೃಥ್ವಿ, ಈ ಸರ್ಪವೆರೆದುದು ಎದ್ದು ನಿಂತಿರುವೆಯ ಮಗನೇ? ಈಗ ಇದು ಎಡೆ ಎತ್ತಿದ ಘಟ ಸರ್ಪ ನಿನ್ನನ್ನು ಕಚ್ಚದೆ ಬಿಡಲಾರದು ಮಗನೇ. ನನ್ನ ಮಗ ಪ್ರಜ್ವಲಿಗೆ ಫೋನ್ ಮಾಡಿದರೆ ಅವನು ನಿನ್ನೆ ರಾತ್ರಿಯೇ ಬಾಂಬೆ ಬಿಟ್ಟಿರುವನಂತೆ. ಎಲ್ಲಿಗೆ ಹೋಗಿರಬಹುದು? ಈ ಕಾಶಿನಾಥ ಜ್ವಾಲನಲ್ಲೇ ಕರೀಲಿಕ್ಕೆ ಹೋದವ ಇನ್ನೂ ಬರಲಿಲ್ಲ. ಬರಪ್ಪ ಪ್ರಜ್ವಲ, ನಿನಗೆ ಸ್ವಾಗತ.
ಇದೇನಿದೆ ಡ್ಯಾಡಿ, ನನ್ನ ಮನೆಯಲ್ಲಿ ನನಗೆ ಸ್ವಾಗತವೇ? ಹೌದು, ನೀವು ಚೆನ್ನಾಗಿದ್ದೀರಿ ತಾನೆ? ಹೇಳಿ ಡ್ಯಾಡಿ. ಪ್ರಜ್ವಲ, ಕ್ಷೇಮ ಸಾಮ್ರಾಜ್ಯದಲ್ಲಿ ನೀತಿ ಎಂಬ ಅಸ್ತ್ರ ಧರಿಸಿದ ನಮಗೆ ಅರಸುವ ಕತ್ತೆಗಳ ಕತ್ತು ಕತ್ತರಿಸುವ ಕಲೆ ಚೆನ್ನಾಗಿ ಗೊತ್ತು. ಅಂದಾಗ ಕ್ಷೇಮ ನಮ್ಮ ಬೆನ್ನ ಹಿಂದೆ ಇರುತ್ತದೆ. ಆದರೆ ಕೆಲಸಕ್ಕೆ ಬಾರುವ ಬೀದಿ ನಾಯಿಯೊಂದು ನಮ್ಮನ್ನು ಬೆನ್ನಟ್ಟಿ ಬಗುಳಿ ಬರುತ್ತದೆ. ಬಗುಳುವುದಕ್ಕೆ ಬಿಸ್ಕೆಟ್ ಎಸೆದು ನಮ್ಮ ಕಾರ್ಯವನ್ನು ಸಾಧಿಸಿಕೊಂಡಾಗ ಮಾತ್ರ ನಾವು ಸಾರ್ವಭೌಮರು. ಅಂದಾಗ ಈ ಶಕ್ತಿ ಪ್ರಸಾದನ ಆತ್ಮಕ್ಕೆ ನೆಮ್ಮದಿ. ಡ್ಯಾಡಿ, ಚಲದಂಕ ಮಲ್ಲರನ್ನು ಕ್ಷಣ ಮಾತ್ರದಲ್ಲೇ ಕೆಡವಿ ನನ್ನ ಮುಷ್ಟಿಯಿಂದ 3 ಲೋಕಗಳನ್ನು ತೋರಿಸಿದ ಪ್ರಚಂಡ ಈ ಪ್ರಜ್ವಲ. ಡ್ಯಾಡಿ, ಆ ಪೃಥ್ವಿರಾಜನೆಂಬ ನರಬೆಳ್ಳೆಯನ್ನು ಬಗ್ಗು ಬಡಿದು ಅವನ ದೇಹ ರಕ್ತದಿಂದ ನಿಮ್ಮ ಪಾದಗಳಿಗೆ ಅಭಿಷೇಕ ಮಾಡುವೆ. ಡ್ಯಾಡಿ, ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ, ಅದು ನನ್ನ ಬೇಟೆ. ಹಳ್ಳಿಯಿಂದ ದಿಲ್ಲಿವರೆಗೆ ಈ ಶಕ್ತಿ ಪ್ರಸಾದನ ಹೆಸರು ಕೇಳಿದರೆ ಮಲಗಿದ ಮಗು ಕೂಡ ಎದ್ದು ನಿಲ್ಲಬೇಕು. ಅಂದಾಗ ಅವನನ್ನು ಮುಗಿಸುವುದು ನನಗೇನು ದೊಡ್ಡ ಮಾತಲ್ಲ. ನನಗೆ ಸಹಾಯ ಮಾಡುತ್ತೇನೆಂದಾಗ ಮಾತ್ರ ಅವನನ್ನು ಸುಮ್ಮನೆ ಬಿಟ್ಟಿದ್ದೆ. ಆದರೆ ಇನ್ನು ಅವನಿಗೆ ಉಳಿಗಾಲವಿಲ್ಲ. ಡ್ಯಾಡಿ, ಜ್ಯೋತಿ ನಂದಿ ಹೋಗುವ ಮುನ್ನ ಹೆಚ್ಚಾಗಿ ಪ್ರಕಾಶ ನೀಡುವಂತೆ ಅವನ ಪ್ರಾಣ ಪಕ್ಷಿ ಹಾರುವ ಕಾಲ ಸಮೀಪ ಬಂದಿದ್ದಾಗಲೇ ಅವನು ಇಂಥ ವ್ಯರ್ಥ ಕಾರ್ಯ ಮಾಡುವುದು. ಆವೇಶದ ಬೆಳಕದಲ್ಲಿ ಅಲ್ಪ ಕಾಲದಲ್ಲಿ ಆ ಪೃಥ್ವಿರಾಜನ ಜೀವನ ಕತ್ತಲು ಕವಿಯ ಸನ್ನಿವೇಶ ದೃಶ್ಯವನ್ನು ನಾನು ಅವನಿಗೆ ತೋರಿಸುವೆ. ಡೋಂಟ್ ವೆರಿ ಡ್ಯಾಡಿ. ಬಲೆ ಪ್ರಜ್ವಲ, ಬಲೆ. ಮಗನೆಂದು ಕರೆಯಬೇಕು ನಿನಗೆ. ತಂದೆಗೆ ತಕ್ಕ ಮಗನಾಗಿ ಸೇಡಿಗೆ ಸೇಡು ತೀರಿಸಿಕೊಳ್ಳೋ ವೀರಸಿಂಹ ನೀನಾಗೂ ವಿನಃ ವೈರಿಗಳಿಗೆ ಎದುರುವ ಏಡಿಯಾಗಬೇಡ. ನಿನ್ನ ಪೌರುಷದ ಮಾತು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ಈ ಹೂವಾಲಗಟ್ಟೆಯಲ್ಲಿ ಹುಲಿ ಎಂದು ಹೆಸರು ಪಡೆದು ಸರ್ಪ ಸಾಮ್ರಾಜ್ಯದಲ್ಲಿ ಸರ್ಪದಂತೆ ಮೆರೆತಿರುವ ನಿಮ್ಮ ಅಂತಸ್ತಿನ ಮೇಲೆ ಕಾರ್ಮೋಡದ ಕರಾಳ ಛಾಯ ಎಂದು ಬೀಳದಂತೆ ನಾನು ನೋಡಿಕೊಳ್ಳಿ. ಡ್ಯಾಡಿ, ಸರ್ಕಾರದ ಜೊತೆಗೆ ಕಾದಾಟ ಹೇಗೆ? ಆ ಕಾರ್ಯವೈಖರಿ ಹೊಣೆ ನನ್ನದು ಡ್ಯಾಡ್. ಮುತ್ತಿಟ್ಟು ಬೆಳೆಸಿದ ಮುತ್ತಿನಂತ ಮಗನ ಮಾತು ಕೇಳಿ ನವ ಉತ್ಸಾಹ ಪಡೆಯಿತು ಈ ಧನವಂತನ ದನಿದ ಹೃದಯದಳ್ಳೂರಿ. ಪ್ರಜ್ವಲ, ಜ್ವಾಲ ಬರುವಳು ಎಂದು ಫೋನ್ ಮಾಡಿದಳು. ಅದಕ್ಕೆ ಆ ಕಾಶಿನಾಥನಿಗೆ ಕಾರ್ ಕೊಟ್ಟು ಕಳಿಸಿದೆ. ಇನ್ನೂ ಬರಲಿಲ್ಲ. ಎಲ್ಲಿ ನೋಯನ ಮನಿ ಆಳ್ ಕಾಶಿನಾಥ. ಏನು ಜ್ವಾಲ ಬರುವಳೆ? ಡ್ಯಾಡಿ, ನೋಡಿ ನನ್ನ ತಂಗಿ ಬಂದೇ ಬಿಟ್ಟಳು. ಏನು ಜ್ವಾಲ ಬಂದೇ ಬಿಟ್ಟಳು? ಬರಮ್ಮ ಜ್ವಾಲ, ಪ್ರಯಾಣ ಹೇಗಿತ್ತಮ್ಮ? ಆ ಕಾಶಿನಾಥ ಎಲ್ಲಿ ಹೋದ? ಡ್ಯಾಡಿ, ನಿಮಗೆ ಮಗಳ ಮೇಲೆ ಮಮತೆ ಇದ್ದಿದ್ರೆ ಈ ರೀತಿ ಅಣ್ಣರಿಂದ ಅವಮಾನ ಮಾಡಿಸ್ಕೊಂಡು ಬೀದಿ ಬಿಕಾರಂತೆ ಬರೋ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಚಿಚಿ, ಇಷ್ಟೊಂದು ನಿರ್ಲಕ್ಷ್ಯವೇ? ಆ ಕಾಶಿನಾಥ್ ಬೇರೆ ವೆರಿ ಬ್ಯಾಡ್ ಪೊಸಿಷನ್. ಜ್ವಾಲ, ಈ ವ್ಯವಹಾರದ ವಿಷಯದಲ್ಲಿ ನಿನ್ನನ್ನು ಗಮನಿಸಿಲ್ಲಮ್ಮ. ಸಮಾಧಾನ ಮಾಡಿಕೊಳ್ಳಮ್ಮ. ಆ ಕಾಶಿನಾಥ ಎಲ್ಲಿ ಹೋದ? ತಂಗಿ, ಕಾರ್ ಏನಾದ್ರೂ ಕೈ ಕೊಟ್ಟಿದೆ ಹೇಳಮ್ಮ, ಏನು ವಿಷಯ? ಅಣ್ಣ, ಕಾರ್ ಕೆಟ್ಟಿದೆ ಅಂತ ಲೇಟಾಗಿ ಬಂದು ಹೇಳ್ದ ಆ ಕಾಶಿನಾಥ. ಈ ಹಾಳಾದ ಹಳ್ಳಿಲಿ ಒಂದು ಆಟೋ ಸಹ ಇಲ್ಲ. ಅಷ್ಟು ದೂರದಿಂದ ನಾನು ನಡ್ಕೊಂಡು ಬರ್ಬೇಕಾಯ್ತು. ಅವನೇ ಬಂದ ನೋಡು, ಅವನ ಬಾಯಿಂದ ಎಲ್ಲ ಕೇಳಿ ಬದ್ಮಾಸ್ ಎಲ್ಲ ಹೇಳ್ತಾನೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗಲಿ ಅಳುಕದ ಮುಂದೆ ಸಾಗುವೆ. ಅರೆ ವೈ ಅರೆ ವೈ ಅರೆ ವೈ ಅರೆ ವೈ. ಬಾಬಾ, ಏನು ಬಿಸಿಲ್ರಿ ಅವನ? ಬಾಬಾ ಬ್ಯಾಸಿಗೆ ಕಾಲದಾಗ ಕಾಲ ಸುಡೋದು ನೋಡಿವಿ, ತಲೆ ಸುಡೋದು ನೋಡಿವಿ. ನಮ್ದು ಎಲ್ಲಿ ಬೇಕಲ್ಲೇ ಸುಡಕತ್ತಿ, ಎಲ್ಲಿ ಬೇಕಲ್ಲೇ ನೀರು ಬರಕತ್ತಿ ಬಿಡ್ರಿ ಬರ್ಲಾರ ಜಾಗ. ಏನು ಕಾದವ್ರಿ ನಮ್ಮ ಕಪ್ಪಳ? ಕಾದ ಹಂಚ್ಕದಂಗೆ ಕಾದವ್ರಿ. ಓಹೋ, ದಣರ ಚಿಕ್ಕ ದಣರ ಯಾವಾಗ ಬಂದಾರ್ರಿ ದಣರ? ಏನೋ ಮನೆಯ ಕಾರ್ ಸರಿಯಾಗಿ ಚೆಕ್ ಮಾಡ್ಕೊಂಡು ಬರ್ಲಿ. ಬದ್ಮಾಸ್ ನನ್ನ ಮಗನೇ. ಏ ಬಿಡ್ರಿ, ಬದ್ಮಾಸ್ ಸುಳಮಂದ್ ಬೇಬರ್ ಸುಳಮಗಂದ್ ಅಂಡ್ರ ಬೇಬರ್ ಸುಳ ಕಾರ್ ಅಲ್ರಿ ಅದು. ಹಳೆ ಮಾಡಲ್ ಕಾರ್. ಆ ಕಾರ್ ಕೊಟ್ಟು ಹೊಸ ಕಾರ್ ತಗರಂತ ಹೇಳಕತ್ತಿ. ಬರೀ 3 ವರ್ಷ ಆಗೈತ್ರಿ. ಅದು ಎಲ್ಲಿ ಹೋಗಿರಲ್ಲ ಪುಸ್ತಕ, ಎಲ್ಲಿ ಹೋಗಿರಲ್ಲ ಪುಸ್ತಕನ ನಿಂತ ಬಿಡುತ್ತ. ನಾನೇನು ಮಾಡ್ರಿ? ಏ ಕಾಶಿನಾಥ, ಬಾಯಿ ಮುಚ್ಕೊಂಡು ನನ್ನ ಲಗೇಜ್ ಎದ್ಕೊಡ, ನನ್ನ ರೂಮಿಗಿಡು. ಅವರ ನಂದು ಎದ್ದು ಬಿಡತ್ತಿ, ಈಗ ಅಲ್ಲೇ ಇಡ್ಬೇಕಂತಂದು ರೀ. ಅವರ ನೀವು ಒಳಗೆ ಬರ್ರಿ, ನಾನು ಅಲ್ಲೇ ಇಡ್ತನ. ರೆಸ್ಟ್ ತಗೋರಿ. ರೆಸ್ಟು? ನನ್ನ ಮನಸ್ಸಿನ ರೆಸ್ಟನ್ನ ಭ್ರಷ್ಟಗೊಳಿಸಿದ ಆ ಬಡ ಬಿಕಾರಿ ಭಾರ್ಗವ ಎಂತ ಸೊಕ್ಕಿನ ಮಾತು.
ನೆನಪಾದ್ರೆ ನನ್ನ ರೋಷ ಉಕ್ಕುತ್ತದೆ. ಇಲ್ಲ, ನಾನ್ ಮಾತ್ರ ಅವನು ಸುಮ್ಮನೆ ಬಿಡ್ಲಾರೆ. ಏನಾಯ್ತು ಜೋಲ, ಸರಿಯಾಗಿ ಹೇಳು. ನಿನ್ನನ್ನು ಕೆಣಕಿದ ಕೇಡಿ ಯಾರೆಂದು? ಶ್ರೀಮಂತ ಶಕ್ತಿ ಪ್ರಸಾದನ ಮಗಳ ಮೇಲೆ ಬಿರು ನುಡಿಗಳ ಸರಮಾಲೆ ಹಾಕಿದ ಆಧಾರದ ಕುನ್ನಿ ಯಾರೆಂದು ಹೇಳಮ್ಮ. ಈ ಕ್ಷಣ ಹತ್ತದಲ್ಲಿ ಈ ಭೂಮಿಯಿಂದಲೇ ಇಲ್ಲ ಅನಿಸಿಬಿಡುವೆ. ಹೇಳಮ್ಮ ಜೋಲ, ಯಾರೆಂದು? ತಂಗಿ, ಹೇಳು ಅವನು ಯಾರೆಂದು. ಈ ಕ್ಷಣ ಅವನ ರಕ್ತವನ್ನೇ ಹರಿಸಿ ನೊಂದ ಆತ್ಮಕ್ಕೆ ಶಾಂತಿ ನೀಡುವನು. ಹೇಳಮ್ಮ ತಂಗಿ, ಹೇಳು. ಹೇಳುವೆ ಅಣ್ಣ. ಆ ಬಡ ಮನೋಹರನ ತಮ್ಮ ಭಾರ್ಗವ ಬಂದಿದ್ದ. ನನಗೆ ಡ್ಯಾಶ್ ಹೊಡೆದು ಸಿಕ್ಕಂತೆ ಮಾತನಾಡಿ ಸೊಕ್ಕಿನ ಹೆಣ್ಣೆಂದು ಬಹುಮಾನ ಮಾಡಿ ಹೋದ ಆ ಭಾರ್ಗವ. ಅಷ್ಟೇ ಅಲ್ಲಣ್ಣ, ನನ್ನ ತಂದೆ ಯಾರೆಂದು ಗೊತ್ತೀಯಾ ನಿನಗೆ ಎಂದಿದ್ದಕ್ಕೆ? ಅವನೊಬ್ಬ ಮನೆ ಬುರ್ಕ ಶ್ರೀಮಂತ ಅಂತ ಸೊಕ್ಕಿನ ಮಾತುಗಳನ್ನು ಚಿತ್ರಿಸಿದ ನಿಮ್ಮ ಮಂತೆ ಘನತೆ ಗೌರವವನ್ನು. ಭಾರ್ಗವನೆಂದು ಬೋರ್ ಕರೆದರೆ ನನ್ನ ತಂಗಿಯ ಮೇಲೆ ಎರೆಗಚ್ಚಿದ ನನ್ನ ಹೃದಯಕ್ಕೆ ದ್ವೇಷದ ಕಿಚ್ಚನ್ನು. ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ. ನನ್ನ ಶ್ರೀಮಂತಿಕೆಯನ್ನು ಅಣಗಿಸಿದ ನಿನ್ನ ತುಣುಕು ಮಾತುಗಳಿಗೆ ತಕ್ಕ ಉತ್ತರ ನಾನಿಡುವೆ. ಗಡಿ, ಆ ಭಾರ್ಗವನನ್ನು ಸುಮ್ಮನೆ ಬಿಡಲಾರೆ. ಭಾರ್ಗವ ಏನು ಅರಿಯದ ಹುಡುಗನೆಂದು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತರೆ ನನ್ನ ವ್ಯವಹಾರದಲ್ಲಿ ತಲೆ ಹಾಕೊಟ್ಟು ಮಷ್ಟಕ್ಕೆ ಬೆಳೆದ ನಾ ಬಡಬೇಕಾರಿ. ನನ್ನ ಮಗ, ನನ್ನ ಮಗಳಿಗೆ ಬೆರಳಿಟ್ಟು ಬೈದ ಭಾರ್ಗವನ ನಾಲಿಗೆ ನನ್ನ ಪಾದ ಸೇರಬೇಕು. ಅವನ ಸಾವಿನ ಅರ್ಥನಾದ ದಶ ದಿಕ್ಕುಗಳಿಗೆ ಹರಡಬೇಕು. ಭಾರ್ಗವ ನನ್ನ ಮಗಳ ಮೇಲೆ ಕಾಮದ ಕಣ್ಣು ಹಾಕಿದ್ದಲ್ಲದೆ ಈಗ ನನ್ನ ವ್ಯವಹಾರದಲ್ಲಿ ತಲೆ ಹಾಕಿ ಕಟ್ಟಿಕೊಂಡೆ ನಿನ್ನ ಪದರಿನಲ್ಲಿ ಬೆಂಕಿಯನ್ನು. ಡ್ಯಾಡಿ, ಆ ಭಾರ್ಗವ ನನ್ನ ಬೇಟೆ. ನನ್ನ ಸೇಡಿನ ಪ್ರತಿಕಾರವನ್ನು ನಾನೇ ತೀರಿಸಿಕೊಂಡು ಭಲೆ ಮಗಳೇ ಅಂತ ನಿಮ್ಮಿಂದ ನಾನು ಬೆಣ್ಣೆ ತಟ್ಟಿಸ್ಕೊಳ್ತೀನಿ. ಭಾರ್ಗವ, ಬರಡಾಯ್ತು ಕಣೋ ನಿನ್ನ ಬಂಗಾರದ ಬದುಕು. ನನ್ನ ಶ್ರೀಮಂತಿಕೆ ಬಿರುಗಾಳಿಯಲ್ಲಿ ಈ ನಿನ್ನ ಬದುಕು ಚಿತ್ರ ವಿಚಿತ್ರವಾದಾಗಲೇ ಈ ಚಲಿವೆಯ ಛಲ ತೀರುತ್ತದೆ. ಈ ಪ್ರಜ್ವಲ ಪ್ರಳಯ ಕಾರಸ್ಥಾನವನ್ನು ಪ್ರಾರಂಭಿಸುವೆ ಆ ಮನೋಹರ ಮನೆತನದ ಮೇಲೆ. ತಂಗಿ, ನೀನೇನು ಚಿಂತಿಸಬೇಡ. ಅವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನೀನನ್ನು ವಿಶ್ರಾಂತಿ ತೆಗೆದುಕೋ, ನಡೆಯಮ್ಮ. ಜೋಳ ಅಂತ ಸೊಕ್ಕಿನ ಕುನ್ನಿಗಳ ಸಹಸ್ರ ಸಾವನ್ನು ಕಣ್ಣಾರೆ ಕಂಡ ಈ ಶಕ್ತಿ ಪ್ರಸಾದನಿಗೆ ಅವನೊಂದು ತೃಣ ಸಮಾನ. ಅವನನ್ನು ಏನು ಮಾಡಬೇಕೆಂಬ ವಿಚಾರ ನನಗಿರಲಿ. ನೀನಿನ್ನು ವಿಶ್ರಾಂತಿ ತೆಗೆದುಕೋಮ್ಮ, ನಡೆ ಒಳಗೆ. ಹೋಗುವೆ ಡ್ಯಾಡಿ, ಹೋಗುವೆ. ಆದ್ರೆ ಸಮಯ ಬಂದಾಗ ನೋಡ್ಕೊದೆ ಬೆಳ್ಳಾರೆ ಆ ಭಾರ್ಗವನನ್ನು. ದಿಟ್ಟತನದ ನಮ್ಮ ಸಾರ್ವಭೌಮತಕ್ಕೆ ಸವಾಲಾಕುವ ಗಂಡು ಈ ಊರಿನಲ್ಲೇ ಹುಟ್ಟಬಾರದು. ಹೇಳಿ ಡ್ಯಾಡಿ, ಆ ಭಾರ್ಗವನನ್ನು ಮುಗಿಸಿ ಬಿಡಲೇ? ಪ್ರಜ್ವಲ, ಭಾರ್ಗವನ ವಿಷಯ ನನಗಿರಲಿ. ನೀನಿಂದು ಮಹತ್ವದ ಕಾರ್ಯಕ್ಕೆ ಹೋಗಬೇಕು. ಹೇಳಿ ಡ್ಯಾಡಿ, ಕಾಡಾನೆಗಳ ಕುಂಭಸ್ಥಳ ಸೀಳಬೇಕೆ ಅಥವಾ ವಿಧಾನಸೌಧಕ್ಕೆ ಬಾಂಬಿಡಬೇಕೆ? ಇಲ್ಲ ಯಾರನ್ನಾದ್ರೂ ಕೊಲೆ ಮಾಡಿಸಬೇಕೆ? ಹೇಳಿ ಡ್ಯಾಡಿ. ಪ್ರಜ್ವಲ, ಇಂದು ಬಳ್ಳಾರಿಯಿಂದ ನಮ್ಮ ಲಾರಿ ಮೈಸ್ ತುಂಡುಗಳನ್ನು ಏರಿಕೊಂಡು ಬರುತ್ತದೆ. ನೀನು ಅದನ್ನು ಪೊಲೀಸರ ಕಣ್ಣು ತಪ್ಪಿಸಿ ನಮ್ಮ ವಶಕ್ಕೆ ತೆಗೆದುಕೊಂಡು ಬರಬೇಕು. ನಿನ್ನ ಸಹಾಯಕ್ಕೆ ಆ ರುದ್ರನಾಗರನ್ನು ಕರೆದುಕೊಂಡು ಹೋಗು. ಡ್ಯಾಡಿ, ನನ್ನ ಚಾಣಾಕ್ಷತನದಿಂದ ಕಾರ್ಯವನ್ನು ಮುಗಿಸಿಕೊಂಡು ಬರುವೆ. ಆ ರುದ್ರನಾಗರು ಎಲ್ಲಿ ಡ್ಯಾಡಿ? ಪ್ರಜ್ವಲ, ರುದ್ರನಾಗರು ಸದಾ ಸಿದ್ಧರು ನಮ್ಮ ಕಾರ್ಯಕ್ಕೆ. ರುದ್ರ ನಾಗ ಬೇಗ ಬನ್ರಲೇ. ಕಾರ್ಯವೇನು ಹೇಳಿ? ಕಾರ್ಯವೆಂದರೆ ಕಾವ್ಯವು ನಮ್ಮ ದೇಹಗಳು. ರುದ್ರ, ಏನು ವಿಷಯ? ಬೇಗನೆ. ರುದ್ರ, ನಾಗ, ನೀವು ನನ್ನ ರಕ್ಷಣೆಗೆ ಬರಬೇಕು. ಶ್ರೀಗಂಧದ ಲಾರಿ ಸುರಕ್ಷಿತವಾಗಿ ನಮ್ಮ ಕೈ ಸೇರಬೇಕು. ಯಾರಾದರೂ ಕಾರ್ಯಕ್ಕೆ ಎದುರಾದರೆ ಅವರನ್ನು ಅಲ್ಲೇ ಮುಗಿಸಿ ನಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಬರಬೇಕು. ತಿಳಿಯುತ್ತೆ ಬಾಸ್? ಈ ನಾಗ ಎಂಬ ವಿಷಸರ್ಪ ನಿಮ್ಮ ರಕ್ಷಣೆಗೆ ಇರುವಾಗ ಯಾವ ಗರುಡ ಕಣ್ಣೆತ್ತಿ ನೋಡಲಾರದು. ತಪ್ಪಿ ನೋಡಿದರೆ ಅಪ್ಪುದು ಸಾವನ್ನು. ನೀವೇನು ಚಿಂತಿಸಬೇಡಿ. ನಡರಿ ಬಾಸ್, ಹೋಗೋಣ. ಬಾಸ್, ಈ ರುದ್ರ ಎಂಬ ನರಸರ್ಪ ಭೂಮಿಯ ಈ ಭಾಗವು ಕಾರ್ಮೋಡಗಳು ಒಂದಕ್ಕೊಂದು ಹಿಡಿದು ಪ್ರಳಯ ಆಗುವುದು. ನಡೆಯಿರಿ ಬಾಸ್, ಹೋಗೋಣ. ಪ್ರಜ್ವಲ, ನಿಮ್ಮ ಕಾರ್ಯಪ್ರಜ್ಞೆ ಚುರುಕಾಗಿರಲಿ. ಒಂದು ವೇಳೆ ಆ ಪೃಥ್ವಿರಾಜ್ ಬಂದರೆ ಅವನನ್ನು ಅಲ್ಲೇ ಮುಗಿಸಿಬಿಡಿ. ಒಂದು ವೇಳೆ ಅವನಿಗೆ ವಿಷಯ ಗೊತ್ತಾದರೆ ಯಾವುದಕ್ಕೂ ಪಿಸ್ತೂಲ್ ತೆಗೆದುಕೊಂಡು ಹೋಗಿರಿ, ಜಾಗ್ರತೆ. ಎಸ್ ಡ್ಯಾಡಿ, ನಮ್ಮ ಹೆಬ್ಬೈಕೆಗಳು ಈಡೇರಿ ಉಪ್ಪೇರಿಸಿ ನೋಡಬೇಕು ಈ ಸಮಾಜ ಅಂದಾಗ ನಮ್ಮ ಶೌರ್ಯದ ಮೇಲೆ
ನಾವಿನ್ನು ಬರುತ್ತೇವೆ ಡ್ಯಾಡ್. ಪ್ರಜ್ವಲ, ಮೈಯೆಲ್ಲ ಕಣ್ಣಾಗಿರಲಿ. ನಡೀರಿ, ಎಲ್ಲರೂ ಹೋಗೋಣ. ಮಗನ ಮಾಡ್ತೇನೆ ನಿನಗ. ದುಡಿಯೋದೇ ನನ್ನ ಬಿಜಿನೆಸ್ಸು, ಆದರೆ ನಾಯಕ ದುಡಿಯೋದೇ ನನ್ನ ಬಿಜಿನೆಸ್ಸು. ಕುಡಿಯೋದೇ ನನ್ನ ಬಿಜಿನೆಸ್ಸು, ಆದರೆ ನಾಯಕ ದುಡಿಯೋದೇ ನನ್ನ ಬಿಜಿನೆಸ್ಸು. ಹಿರಿಯರಿಗೆಲ್ಲ ಬಾಲಕ, ದೇವರಿಗೆಲ್ಲ ಸೇವಕ. ಮಗನ ಕುಡ್ಕನ ಮಗನ ಕೂಡದ ದಾರ್ಯಾಗ ಎಲ್ಲಿ ಬೇಕಲ್ಲಿ ನಿಂದಿರ್ತಿ ಮಗನ. ಸರ್ಕಾರ ನಿಮ್ಮದೈತೆ ಅಂತಂದೇಳಿ ಅವನು ಉದ್ಯೋಗ ಆಯ್ತು, ರೊಕ್ಕ ಓಸೈತಿ ಅಂತ ಕುಡ್ದು ಮಗ ದಾರ್ಯ ನಿಂದಿರ್ತಾನೆ. ಈ ಮಗ ಹೋಗಿ ಬರೋರಿಗೆ ಆಯ್ಕೆ ಅಂತ ಯಾಕಲೇ ಮಗನ ಕಣ್ಣು ಕಾಣ್ತಾವಲ್ಲ. ಸರಿ ಮಗನ, ಸರ್ ನಿಂದ್ಕ. ಹೌದಲ್ಲೇ ಮಗನ, ನೋಡ್ರಿ ಮಗ ಹೆಂಗೆ ಮಾತಾಡ್ತಾನ. ನಮ್ಮದಲ್ಲ ಸರ್ಕಾರ ಇರೋದು, ನಿಮ್ಮದಲ್ಲೇ ಮಗನ ಇರೋದು. ಈಗ ನೀನಾ ಮುಕ್ಕಳಾರ ಮಠ ಕುಡ್ದು ಒಂದು ಮಗ ನನಗೆ ಟಿಕ್ಕಿ ಅದು ಕಣ್ಣು ಕಾಣ್ತೇವಲ್ಲ ಅಂತ ಮಗದ. ಲೇ ಸದ್ದಮ್ಮ, ನಾ ಮರ್ತ ನನ್ನ ಮಗನ ಹೆಂಗೈತ್ಲ ಮೈಯಾಗ ಇವನು ಮನವಳ್ಳಿ ಮಂಗ್ಯಾನ ಅಂತವನ. ಓ ಕಾಶಪ್ಪಣ್ಣರ ಇತ್ತಾಗ ಎಲ್ಲಿಗೆ ಹೊಂಟ್ರಿ? ನಾವು ಯಾರ ಕಡಿಮೆ ರೊಕ್ಕದಾಗ ಕುಡ್ದ ಕಂಟ್ರಿ ಕಳಬಟ್ಟಿ ಕುಡ್ದ ಕಂಟ್ರಿ ನನ್ನ ಮಕ್ಕಳು ಅಂತ ಮಾಡಿದ್ದೆ. ನೀವು ಇತ್ತಾಗ ಮಠ ಮಧ್ಯಾಹ್ನದಾಗ ನಡ್ಕೊಂತ ಹೊಂಟ್ರಿಲ್ರಿ? ಏನಾರ ಎತ್ತಾಗ ಹೊಂಟ್ರಿ? ಹೌದಲ್ಲೇ ಮಗನ, ಏನು ನಡ್ಕೊಂಡು ಹೋಗ್ಲಾರ್ದು ಏನು ತಲೆಲಿ ಹೋಗ್ಬೇಕಾ ಈ ಮಗ್ಗ? ನೋಡ್ರಿ ಹೆಂಗೆ ಕೇಳ್ತಾನ. ಹೌದ್ಲೇ ಸತ್ತಮ್ಮ, ನಾವು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿದ್ದೀವಪ್ಪ ಮಗನ. ಎಲ್ಲಿ ಬೇಕಾರೆ ಅಲ್ಲಿ ಅಡ್ಡಾಡ್ತೀವಿ, ಎಲ್ಲಿ ಬೇಕಾರೆ ಅಲ್ಲಿ ಹೋಗ್ತೀವಿ, ಎಲ್ಲಿ ಬೇಕಾರೆ ಅಲ್ಲಿ ಏನಾರ ಮಾಡ್ತೀವಿ. ಅದನ್ನೇನು ಕೇಳ್ತಿಲ್ಲ ಮಗನ. ಹೌದು, ನಾನು ಇಷ್ಟೆಲ್ಲ ಕೇಳ್ತಿಲ್ಲ. ನೀನೇನಿತ್ತ ವ್ಯಾಪಾರ ಮಾಡಕ್ಕೆ ಬಂದಿದ್ದೆ ಏನು ಬಳಿ ಸಪ್ಲೈ ಕೇಳಕ್ಕೆ ಬಂದಿದ್ದೆ ಮಗನ? ಏನ್ರಿ ಕನ್ನಡ ಚಿತ್ರರಂಗ ಕಾಮರಾಜ ಕಾಶಿನಾಥಪ್ಪನವ್ರೆ, ನೀವು ಹೋಗಿ ನಮಗಂತೀರಲ್ಲ, ನಾವು ಮಾಡಾಕ್ ಬಂದೀವಿ ಮಾಡಾಕ. ಹೇಳಿ ಅದನ್ನ ಮಾಡೋದು ನನಗೊಂಚೂರು ಹೇಳ್ಕೊಡ್ಲಿ, ನಾನು ಮಾಡ್ತೀನಿ. ಮಗ ಹಲ್ಲು ಉದ್ರಬೇಕು ನೋಡ್ಲೆ ಮಗನೇ, ಮಾಡ್ತಾನಂತ ನೋಡ್ರಿ. ಇಲ್ಲಿ ಕುಂತ ಜನಕ್ಕೆ ನಾನು ಮಾಡಕ್ಕೆ ಬಂದಿನ ಅಂದ್ರೆ ಮಾರು ಕಾಲು ತಗೊಂಡು ಹೋಗ್ತಾರೆ. ಹೇಳಿ ಅದು ನೀನು ಮಾಡೋದ ಮಗನ? ವ್ಯಾಪಾರ ರೀ ಹತ್ತಾರ ವ್ಯಾಪಾರ. ನಾವು ವ್ಯಾಪಾರ ಮಾಡಕ್ಕೆ ಬಂದೀವ್ರಿ. ಒಂದು ಬಾಟ್ಲಿ ತಗೊಂಡು ನೋಡ್ರಿ, ಒಂದು ನಮೂನಿ ಘಮ 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 ಓಟಿ ವಾಸನೆ ಬಂದಂಗೆ ಬರ್ತೈತಿ. ಬೇಡಪ್ಪ ಮಗನ, ನಿನ್ನ ಹತ್ತಾರ ನೀನೇ ಹಿಟ್ಕಂದು ನೋಡ್ರಿ ಮಕ್ಳು ಒಂದು ವಾರ ಆದ್ರೆ ಜಾಕನ ಮಾಡ್ಕೊಂಡು ಇವ್ರು ಮಕ್ಳು ಕಿವ್ಯಾಗ ಗಂಧ ಎಣ್ಣೆ ಹಿಟ್ಕಂದು ಬಂದು ಬಿಡ್ತಾರ ಮಕ್ಳು. ಗಮ್ 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 ಅನ್ನೋ ವಾಸನೆ ಆರಂಗ. ನಿನ್ನ ಹತ್ತಾರ ನೀನೇ ಹಿಟ್ಕ. ಹೌದಲೇ, ಮೊನ್ನೆ ಮುಕ್ಕುಂಪಿ ಗಂಗಾವನ ಜೊತೆಗೆ ಏನೋ ಕುಚ್ಚು ಜೋರು ನಡೆಸಿದ್ದಲ್ಲಪ್ಪ ಮಗನ ಮಾತು. ಯಾಕ್ಲೆ ಹೆಂಗೈತಿ ಮೈಯಾಗ? ಸರಳ ವ್ಯಾಪಾರ ಮಾಡ್ಕೊಂತ ಹೋಗ. ಏನಾರ ಹಲ್ಕಟ್ಟಿಗಿರಿ ಮಾಡಿದ ಮಗನ, ನಿನ್ನ ಸಣ್ಣ ಹರಿದ ಪಾಕಿಸ್ತಾನದ ನಕಾಶೆ ಮಾಡಿಬಿಡ್ತ ಮಗನ. ಯಾತ್ರ ಇರಲ್ಲ. ಇಲ್ಲಪ್ಪ ಅಣ್ಣ, ಸಂಧಿ ಒಳಗೆ ಸೋಗಾಕಿ ತಿರ್ಗ ಹುಡುಗ ನಾನಲ್ಲ. ಏನಿದ್ರು ನಮ್ಮದು ಕಡ ಮುಡಿನ. ಸದ್ದಮ್ಮ, ನೀನಂತ ಹುಡುಗ ಅಲ್ಲಂತನ ನಾನು ತಿಳಿದು ನಿನಗೆ ಬುದ್ಧಿ ಹೇಳಕತ್ತೀನಿ ಮಗನ. ಆದ್ರೆ ಗಿಟ್ರು ಭಾರಿ ಸುಮಾರು ರೀ ಮುಂಡ ಮಕ್ಳು ಏನು ಮಾಡ್ತಾರೆ ಗೊತ್ತನ್ರಿ? ಯಾವ ತಂಗ್ಯಾವ ಅಂತ ಹೋಗಿ ಸ್ವಲ್ಪ ಮಾತಾಡ್ತಾರ. ತಂಗಿ ಅಂದು ನಡ್ಕಲ್ಸುವ ನಿನ್ನಂಗೆ ತೆಗಿ ಅನ್ನೋ ಮಕ್ಳು ಇವ್ರು. ಆದ್ರೆ ನೀನು ಇನ್ನೊಮ್ಮೆ ಇಟ್ಟಿದ್ದಾಗ ಬರಬೇಡಪ್ಪ ಮಗನ, ನನಗೆ ಸಾವುಕಾರ ಮನೆ ಕೆಲಸ ಐತಿ, ಹೋಗಿ ಬರ್ತನ. ಹೋಗಲೇ ಅಣ್ಣ ನಾಯಿ ಬಂಡ ನನ್ನ ಮಗನೇ. ಈ ಮಗ ನಾನೇನು ಬೆಡ್ತಪ್ಪನ ಜಾತ್ರೆ ಕುಂಕುಮ ಬಂಡಾರ ಮರ ಮಾಡಿದ್ದೆ ನಾನು. ಆ ದೇಶನೇ ಇಲ್ಲರಿಸಿದ ಸದ್ದಾಮ್ ಹುಸೇನ್ ಹೆಸರು ಈ ಸದ್ದಾಮ್ ಇಟ್ಕೊಂಡು ಗದ್ದಲ ಎಬಿಸಿ ನನ್ನ ಆಕಿನ ಹೊತ್ಕೊಂಡು ಹೋಗಿ ನನ್ನ ಹತ್ತಾರ ಎಣ್ಣೆ ಹಾಕಿ ಮೋಸ ನೋಡಿಸಿ ಆಕಿನ ಹೊತ್ಕೊಂಡು ಹೋಗಿ ಲಗ್ನ ಆಗ್ಲಿಲ್ಲ. ನನ್ನ ಹೆಸರು ಸದ್ದಾಮ್ ನಾ ನೋಡ. ಹತ್ತಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದ ದಿವಸ, ಮಾಡಿಲ್ಲ ನನ್ನ ಮನಸ. ನಿನಗೆಂಗ ಮಾಡಲು ಗೆಳೆಯ ಮೋಸ, ನಿನಗೆಂಗ ಮಾಡಲು ಗೆಳೆಯ ಮೋಸ. ಹತ್ತಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದ ದಿವಸ, ಮಾಡಿಲ್ಲ ನನ್ನ ಮನಸ. ನಿನಗೆಂಗ ಮಾಡಲು ಗೆಳೆಯ ಮೋಸ, ನಿನಗೆಂಗ ಮಾಡಲು ಗೆಳೆಯ ಮೋಸ. ಸರಸಕ್ಕೆ ಬಾರೇ ಸರಳ
ಸನಿಯಕ್ಕೆ ಬಾರೆ ಸರಳ ನಿನ್ನ ಬ್ಯೂಟಿ ಅಪ್ಪಿಕೊಳ್ಳಲ ನಿನ್ನ ಬ್ಯೂಟಿ ಅಪ್ಪಿಕೊಳ್ಳಲ ಸರಸಕ್ಕೆ ಬಾರೆ ಸರಳ ಸನಿಹಕ್ಕೆ ಬಾರೆ ಸರಳ ನಿನ್ನ ಬ್ಯೂಟಿ ಅಪ್ಪಿಕೊಳ್ಳಲ ಲುಕ್ಕು ಬಾಡಿಸಿಕೊಡಲ ಸರಳ 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 ಬೇಡ ಮಾರಯ್ಯ, ಈ ಥರ ಯಾಕೆ ಇದು ಮಾಡಾಕೋತಿ? ಅಲ್ರಿ ಇದೇನು ಎದ್ದ ದಿಗಂಬ್ರಿ ಅಂದ್ರ ಸಾರ್ಸೋದು ಎಷ್ಟೊತ್ತು ಅನ್ನೋಂಗ ಆಯ್ತು ಅಂತೀನಿ ನಾನು. ಅಲ್ರಿ ನಾ ಬಂದು ಗುಡ್ರಕ್ಕಲ್ಲೇ ಅವನೊಂದು ಬೆಳಕರತ್ಲೆ ಬಂದು ನಿಂತ ಬಿಡತಾರ. ಹೌದು, ನಿನ್ನೆಯಿಂದ ಭೇಟಿಯಾಗಿಲ್ಲಲ್ಲ, ಯಾಕೆ ಎಲ್ಲಿಗೆ ಹೋಗಿದ್ದಿ? ನಿನ್ನೆ ನಿನ್ನೆ ನಂದು ಗನ್ ಇತ್ತಲ್ಲ, ಗನ್ ತಗೊಂಡು ಕಾರ್ಗಲ್ ತಕ್ಕ ಗತ 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 ತಿವಕ್ಕೆ ಹೋಗಿದ್ದೆ. ಅವ್ವ ನನ್ನ ಸೂರ್ಯ, ಕಾರ್ಗಿಲ್ ಯುದ್ಧಕ್ಕೆ ಹೋಗಿದ್ದೆ ನಿನ್ನ ಬಡವಾರನ ಮಾತ. ಏ ಬಂಟ, ಇತ್ಲಾಗ ಹೋಗಿ ಇತ್ಲಾಗ. ಯಾಕ ಗಂಡಸಲ್ಲನ ಎಲ್ಲರಿಗೆ ಇರೋದ ನನಗೂ ಐತಿ ಧೈರ್ಯ. ಹೆಂಗದ್ರಿ ನೀ ಗಂಡಸ ಹೌದು, ಇಲ್ಲ ಅಂದಿಲ್ಲಾನು. ಆದ್ರ ಪಾಕಿಸ್ತಾನ ಬಗ್ಗೆ ಏನ್ ಅನ್ಸುತ್ತ ಅದನ್ನ ಹೇಳು ನೋಡ ಕನಕ. ಏನ ಎತ್ತ ತಾಯಿ ಒತ್ತ ಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿದ್ದು. ಇಲ್ಲಿ ಅನ್ನ ಉಂಡು ಅಲ್ಲಿಯವ್ರನ್ನ ಹೇಗೆ ಹೋಗಲಿ? ಸೈನ್ಯಕ್ಕೆ ಸೇರಿ ಭಾರತ ಋಣ ತೀರಿಸ್ಬೇಕಂದ್ರ ಶಾಲೆ ಅಂತೂ ಕಲ್ತಾ ಇಲ್ಲ. ಆದ್ರೂ ಏನು ಮಾಡೋದು? ಆದ್ರೂ ಜೈ ಹಿಂದ್ ಅನ್ನೋದಂತೂ ಮಾತ್ರ ನಾ ಮರ್ತಾ ಇಲ್ಲ ನೋಡ. ಭಲೇ ಹುಡುಗ, ಬಪ್ಪರೇ ಗಂಡಸ ಅಂದ್ರೆ ನಾ ಒಪ್ಕೋತೀನಿ ಹೀಗಂತ. ಅಂತಾಗ ನೀನು ದೇಶದ ಅಭಿಮಾನಿ ಅಂದಂಗಾಯ್ತಪ್ಪ. ಅವ್ರು ಕಳಿಸಿಕೊಡೋರು ಪಾಕಿಸ್ತಾನದವ್ರು ಹಂಗೆ ಹರ್ಕೊಂಬ ಮಾಡೋ ಮಗದೀನಿ ನಾನು. ಹೌದೌದು, ನೀ ಗಂಡಸ ಹೌದು. ಮತ್ತೆ ಹೆಂಗೈತಿ ನಿನ್ನ ವ್ಯಾಪಾರ? ಏನು ಕತಿನೇ ಹೇಳಲೇ ಇಲ್ಲ. ಅದನ್ನೇನೇ ಅದನ್ನೇನು ಕೇಳ್ತೀಯ ಕನಕ? 6ಕ್ಕೆ ಏರೋವಲ್ದು, 3ಕ್ಕೆ ಇಳಿಯವಲ್ದು ನನ್ನ ವ್ಯಾಪಾರ. ಹೌದಾ, ನೀನು ಡೆಬ್ಬಿ ಹಿಡ್ಕೊಂಡು ಮಠ ಮಧ್ಯಾಹ್ನದ ಬಿಸಿಲ ಮಾರಿ ಬೇಕಂದು ಹೊಂಟಿಲ್ಲ. ಎಲ್ಲಿಗೆ? ಏನಿಲ್ಲ, ಭಾಳ ದಿನಕ್ಕೆ ನನ್ನ ಸೋದರ ಮಾವ ಬಂದಾನ. ಅದ ನಮ್ಮ ಸಾವುಕಾರ ಮನ್ಯಾಗ ಅದಾನ. ಅದಕ್ಕೆ ಈ ಡಬ್ಬಿ ತಗೊಂಡು ಅವನಿಗೆ ಉಪ್ಪಿಟ್ಟು ಕೊಟ್ಟು ಬರಾಕಂತ ಹೊಂಟೀನಿ. ಯಾಕ ಈ ಡಬ್ಬಿ ಭಾಳ ನೋಡಕತ್ತಲ್ಲ, ನಿನಗೂ ಬೇಕು ಉಪ್ಪಿಟ್ಟು? ಏನ ಆ ಕಾಶ ನಿಮ್ಮ ಸ್ವಾದ್ರ ಮಾವ? ಹೌದ? ಹೆಂಗ ಮಾವ? ಯಾವಾಗ ಮಾವ? ನಿನಗೆ ಎಷ್ಟು ಹೊತ್ನ್ಯಾ ಮಾವ ಹೇಳ? ಎಷ್ಟೊತ್ತನೇ? ಏನ್ ರಾತ್ರಿ ಮಾವ ಅಕ್ಕನ ನಮಗ? ಮೂಳ ಹಳೆ ಮೂಳ ಏನು ಹೇಳಕ್ ಮತ್ತೇನು? ಎಷ್ಟೊತ್ತೆ ಮಾವ ಅಕ್ಕನಂದ್ರಿ ಏನಪ್ಪ? ಹೇಳಕ್ ಬರಲ್ಲ ಮಾವ ಹಗಲಿನ ಅಕ್ಕನ ರಾತ್ರಿನ ಅಕ್ಕನ? ಅಯ್ಯ ಹಂಗೆ ಯಾಕೆ ಮಾಡ್ತಿದ್ವಿ? ಮಲರೋಗ ಬಂದಾಗ ಎಮ್ಮಿಗತ್ತೆ ಹೇಳ್ತೀನಿ ತಡಿ. ಆ ಕಾಸಿನತ್ತೆ ಯಾರಂದ್ರ ನನ್ನ ಸೋದರತಿ ಮಗ ಅಂತ ಹೇಳಿದೆ. ಏನ ಆ ಕತ್ತಿ ನನ್ನ ಮಗ? ನಿಮ್ಮ ಅತ್ತಿ ಮಗ? ಹೌದ? ಏ ಕನಕ, ಈ ಸದ್ದಾಮ ನಿನ್ನಿಂದ ಪ್ರೀತಿ ಮಾಡಕತ್ಯಾನ, ಮತ್ತೆ ನೀ ಅತ್ತಿ ಮಗ ಅಂತಂದೇಳಿ ಮೆತ್ತಗೆ ಮಾಡಿಸ್ಕೊಂಡ್ಯಾ ಮತ್ತೆ ಪ್ರೀತಿನ? ಅಯ್ಯಯ್ಯಯ್ಯ, ನಾನು ಯಾಕೆ ಮರಿಲೋ ನನ್ನ ರಾಜ? ನಾನಿನ್ನ ಪ್ರೀತಿನ ಮಾಡ್ತೀನಿ. ನಾನಿನ್ನ ಕೈನ ಹಿಡಿದು ಲಗ್ನ ಮಾಡ್ಕೊಂತೀನಿ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಎಷ್ಟು ಅವಸರ ಮಾಡ್ತೀಯ ಕನಕ? ಏನಾರ ಇಟ ಆಟ ಅವಸರ ಮಾಡಲ್ಲ, ಜೀವಕ್ಕೆ ಸಮಾಧಾನ ಇಲ್ಲ. ಮಾಡಿ ಸಣ್ಣ ಆಗೋಕತ್ತಿಯಪ್ಪ, ಮಾಡಿ ನೋಡೋಣ. ಮಗಳು ನಂಗೆ ಚಿಕ್ಕಣ್ಣ ಗಂಗ, ಪಕ್ಕದ ಮನೆ ಪಕ್ಕ ನಂಗೆ ಚೂಟಿಯ ಗಂಗ. ಮೊದಲಿಗಿಂತ ಎಲ್ಲ ಹ್ಯಾಪಿ, ಆಮೇಲೆ ಸುತ್ತ ಬರು ಜೊತೆಗಿರೋ ಚಾಪಿ. ಹಿಂಗೆ ನುಲಿಗಡ ಏರುತ್ತೆ ಬಿಪಿ, ಹಿಂಗೆ ನುಲಿಗಡ ಏರುತ್ತೆ ಬಿಪಿ. ನೀಯಾಗೊಂಗೆ ಹಕ್ಕಿಯ ಟೊಪಿ ಟೊಪಿ ಟೊಪಿ.
ಸಾಗಂತ ಮುಗಿದ ನಾಯಿ ಮುಗಿ ಮಾತ್ರೆ ಕೈ ಹಾಕ್ತಾವೆ ಲಚ್ಚಿ ಬಿಡಿ ಲಚ್ಚಿ ನಗೋದಿಲ್ಲ ಅಲ್ಲಿಯ ತನಕ ಈ ಹೊಸ ವಿಷ ಸೊಂದಿರುವೆ ಈ ಹೊಸ ವಿಷ ಸೊಂದಿರುವೆ ನೀ ಏನ್ ಚಂದ ನೀ ಏನ್ ಚಂದ ನೀ ಏನ್ ಚಂದ ಹಾರಿಸ್ತಿ ಕಾಗೆ ಎಕ್ಕ ನಿಮ್ಮಗಳು ನನಗೆ ಚಿಕ್ಕಣ್ಣಗಲ್ಲ ಪಕ್ಕದ ಮನೆ ಬಂದ ನನಗೆ ಜೋಡಿಯಗಲ್ಲ ಮುಗ್ಗೋಕೆ ಸುಂದ್ರಿನ ಕತ್ತಲ್ಲಿ ಟೆನ್ನಿಸು ಆಡ್ಕೋಬೇಕ ಲಚ್ಚಿ ಬಿಡಿ ಲಚ್ಚಿ ಬರಡು ಭೂಮಿ ಕಾಲು ಬಾಳು ಮನೆ ಪದ್ಮನಿಗೆ ಜೋಡಿಯಗಲ್ಲ ಅಲ್ಲೋ ಇಷ್ಟು ಮಂದಿ ಇದಾರಲ್ಲ ಅಲ್ಲಿ ಮಂದಿ ಈಗ ಇಲ್ಲಿಲ್ಲ ಅಲ್ಲಿ ನೋಡಕತ್ತಾರ ನೋಡ್ರಿ ಈಗ ಎಷ್ಟು ಚೀಕಳ್ಳ ಚೀಕಳಿ ಅಯ್ಯೋ ದೇವ್ರಿ ಅದೇನೋ ಅಂತಾರಲ್ಲ ಹಿಂದಿನ ಮನೆ ಇಟ್ಟಿಲ್ಲ ಮುಂದಿನ ಮನೆ ತಟ್ಟಿಲ್ಲ ಅನ್ನಂಗ ಮಾಡ್ಬೇಡ ಪಾಯಪ್ಪ ಬೆಡದೇಶ್ವರ ಆ ಕಣಕ್ಕೆ ಯಾವತ್ತಿದ್ರು ನನಗೆ ಶಿವಂಗ್ ಮಾಡ 101 ತೆಂಗಿನಕಾಯಿ ತರ್ತನ 100 ಕಾಯಿ ಮನೆಗಿರ್ತನ 1 ಕಾಯಿ ಹೊಡಿತೀನಿ ಗಾಳಿ ನಿನ್ನದು ದೀಪವು ನಿನ್ನದು ಅದು ಆರದಂತೆ ಕಾಪಾಡುವುದು ನಿನ್ನದೇ ತಂದೆ ಬದುಕಬೇಕೆಂಬ ಕಳ ನಿನ್ನದು ಬಾಳೆಂಬ ಡೋಣಿಯು ನಿನ್ನದು ಕಷ್ಟವೆಂಬ ಸಾಗರದಲ್ಲಿ ನನ್ನನ್ನು ಮುಳುಗಿಸದೆ ಕಾಪಾಡು ತಂದೆ ಕಷ್ಟದಿಂದ ನನಗಾಗಿ ಕಾಲ ನೂಕುತ್ತಿರುವ ನನ್ನಣ್ಣ ಅತ್ತಿಗೆಯರಿಗೆ ಭಾರವಾಗಲಿ ಇಲ್ಲ ಇಲ್ಲ ಕೇಳಿ ನಾನಾಗದೆ ನನಗಾಗಿ ತಮ್ಮ ಜೀವನವನ್ನೆಲ್ಲ ಬಡತನದಲ್ಲಿ ಕಳೆದ ನನ್ನಣ್ಣ ಅತ್ತಿಗರ ಮಾತು ಮೀರಿ ಅವರಿಗೆ ದ್ರೋಹಿಸಲಾರೆ ಹಾಗೆಂದು ನಾನು ನಂಬಿದ ಸತ್ಯ ಧರ್ಮಗಳನ್ನು ಮಾತ್ರ ನಾನು ಕೈಬಿಡಲಾರೆ ವೀರತನದ ಕಾರ್ಯ ಮಾಡಿ ಈ ಜಗದಲ್ಲಿ ನಾನೊಬ್ಬ ಧೈರ್ಯವಂತ ಶೂರವಂತ ನೆನೆಸಿಕೊಳ್ಳಲೇಬೇಕು ಗಾಳಿ ವಾಯಾಗಿ ಬೀಸ್ತಾ ಇದೆ ಈ ತಾಯಿಯ ನಿಸರ್ಗದ ಮಳೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಹೋದರಾಯಿತು
ಆರಂಭ ಅಂತಿಮಗೊಂಡಿದೆ ರಾಮಾಯಣ. ಸೇಡುಗಳಿಂದ ಉಳಿದುಕೊಂಡಿದೆ ಈ ರೌಡಿ ರಾಜನ ಜೀವನದಲ್ಲಿ. ಮನೆ ಪ್ರಜ್ವಲ್, ನಾನೇ ಬಾಂಬೆ ಒಂದು ಮೆರ್ತರು ನಿನ್ನ ಕೊಲೆ ಮಾಡಲೇಬೇಕು. ಸಂಪತ್ತಿನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂದು ಆ ಪೃಥ್ವಿರಾಜನ ಮನೆಯಲ್ಲಿ ಕಾಲಿಟ್ಟ ಈ ರೌಡಿ ರಾಜನ ಮನಸ್ಸಿಗೆ ನಿರ್ಭಯವಾಗಿ ಅಂಬಲಿ ಸಿಣಿಗೆ ಹಾಕುತ್ತದೆ ಅವನ ಆಸ್ತಿಯ ಮೇಲೆ. ಪೃಥ್ವಿರಾಜ್ ಹತಿರಥ ಮಹಾರಥರನ್ನು ಹರಿವಿಗಟ್ಟಿದ ಗಂಡದೆಯ ಗಂಡು ಈ ರೌಡಿ ರಾಜ. ಪೃಥ್ವಿರಾಜ್, ನೀನು ಯಾರೆಂದು ನಾನು ಚೆನ್ನಾಗಿ ಬಲ್ಲೆ. ಈಗ ನಾನು ನಿನ್ನ ಬಲಗೈ ಬಂಟನಾಗಿರಬಹುದು, ಆದರೆ ಮುಂದೊಂದು ದಿನ ನಿನ್ನ ಸಕಲ ಆಸ್ತಿಗೆ ವಾರಸ್ತಾರ ನಾನು ಆಗಲೇಬೇಕ. ನೀನು ಯಾರೆಂದು ಚೆನ್ನಾಗಿ ಬರಿತು ನಿನ್ನೊಂದಿಗೆ ಬೆರೆತಿರುವೆ. ಬೆರೆತು ಬೇರ್ಪಡಿಯಾಗಿ ಸಿಡಿದತ್ತರೆ ತಿಳಿಯುವುದು ಈ ರೌಡಿ ರಾಜನ ಸಿಂಹಗರ್ಜನೆ. ಈ ಪೃಥ್ವಿರಾಜ್ ಹೇಳಿದಂತೆ ಆ ಶಕ್ತಿ ಪ್ರಸಾದ ಲಾರಿಯನ್ನೇ ಕಾಯುವೆ. ಒಂಚು ಹಾಕಿ ಸಂಚು ಮಾಡಿಕೊಂಡು ಹೋಗಲೇಬೇಕು ಶ್ರೀಗಂಧದ ಲೋಡಿನ ಲಾರಿಗಳನ್ನ. ನಂಬಿದರೆ ರೌಡಿ ರಾಜ, ಕಣ್ಣಿಟ್ಟರೆ ಕಾಮುಕ, ಅದ ದೊಟ್ಟರೆ ಗಡ ಸರ್ಪ. ಲಾರಿ ಶಬ್ದ ಇಲ್ಲೇ ಕೇಳುತ್ತದೆ. ನಾನು ಸ್ವಲ್ಪ ಮರೆಯಾಗಿ ನಿಲ್ಲಬೇಕು. ಯಾರೋ ಮಾತನಾಡದಂತಾಯ್ತಲ್ಲ. ಶ್ರೀಗಂಧದ ಲಾರಿ ಹೊಡೆಯಬೇಕೆಂಬ ಮಾತುಗಳು ಕೇಳಿ ಬಂದವು. ಓಹೋ, ಈಗ ಅರ್ಥವಾಯಿತು. ವೀರಪ್ಪನಂತವರು ನಮ್ಮ ರಾಜ್ಯದ ಶ್ರೀಗಂಧದ ಕಟ್ಟಿಗೆ ಕಳ್ಳ ಸಾಗಣೆ ಮಾಡಿ ಸರ್ಕಾರದ ಕಣ್ಣಿಗೆ ಮಣ್ಣು ಚಿತ್ತಿದ್ದಾರೆ ಅಂತ. ಅಂತ ತಂಡವೇನಾದರೂ ಇಲ್ಲಿ ಬಂದಿರಬಹುದೇ? ಮತ್ತೆ ಶಕ್ತಿ ಪ್ರಸಾದದಿಂದ ಧ್ವನಿ ಕೇಳಿಸಿತಲ್ಲ, ಅವನೇನಾದರೂ ಇದರಲ್ಲಿ ಪಾಲುದಾರನಿರಬಹುದೇ? ಇದ್ದರೂ ಇರಬಹುದು. ಯಾವ ಹುತ್ತದಲ್ಲಿ ಯಾವ ಶರ್ಪ ಅಡಗಿದೆ ಎಂಬುದು ಯಾರಿಗೆ ಗೊತ್ತು? ಏನಾದರೂ ಆಗಲಿ, ಇಲ್ಲಿಯ ಮರೆಯಲ್ಲಿ ಕುಳಿತುಕೊಂಡು ಎಲ್ಲವನ್ನು ನೋಡಲೇಬೇಕು. ಅಂತೂ ಪೊಲೀಸರ ಮತ್ತು ಫಾರೆಸ್ಟ್ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಲಾರಿ ತಂದೆವು. ಇನ್ನು ಮುಂದಿನ ಕಾರ್ಯವೇನು? ಪ್ರಯೋಗ್ನದಂತೆ ಎದುರಾಳಿಗಳ ಮೇಲೆ ಯಾರಿಗೆ ಕಾರ್ಯ ಸಾಧಿಸುವ ಈ ಜೋಡಿಗಳನ್ನು ಜನಕ್ಕೆ ನಿಲ್ಲುವ ಎದೆಗಾರಿಕೆ ಯಾರಿಗಿಲ್ಲ. ಇಲ್ಲಿ ನಾವೇ ಸಾರ್ವಭೌಮರು. ನಿಜನಾಗ ಬಾಸ್ ಇಲ್ಲಿಗೆ ಲಾರಿ ತೆಗೆದುಕೊಂಡು ಸಂಜೆ 6ಕ್ಕೆ ಬನ್ನಿ ಎಂದವರು ಇನ್ನೂ ಬಂದಿಲ್ಲವಲ್ಲ? ನೋಡು, ಅಲ್ಲೇ ಬಾಸ್ ಬಂದೇ ಬಿಟ್ಟರು. ವೆಲ್ಕಮ್ ಸರ್, ವೆಲ್ಕಮ್. ರುದ್ರ, ಸ್ವಾಗತ ಬಯಸುವ ಸುಸಮಯವಲ್ಲ. ಹೋದ ಕೆಲಸವೇನಾಯ್ತೋ ಹೇಳಿ. ಬಾಸ್, ಆ ನಾಗದೇವನ ಅಂಕಿತ ನಾಮದ ಸಂಕೇತವೇ ಈ ರುದ್ರನಾಗರು. ನಮ್ಮ ಚಾಣಕ್ಯದ ಮೇಲೆ ನಿಮಗೆ ಸಂದೇಹವೇ ಬಾಸ್?
ಬಲೆ ನೀವೆಂತ ಸಾಹಸ ಸಿಂಹಗಳೆಂದು ಗೊತ್ತು. ನಮ್ಮ ಭದ್ರಕೋಟೆಗೆ ಕಾವಲುಗಾರನ್ನಾಗಿ ಮಾಡಿದ್ದಾರೆ ನನ್ನ ತಂದೆ ಅಂದಾಗ ನಿಮ್ಮ ಶೌರ್ಯದ ಮೇಲೆ ನನಗೆ ಸಂದೇಹವೇ? ಈ ರುದ್ರನ ವಜ್ರದ ಗುಂಡಿಯನ್ನು ನೋಡಿ ಕಾಗೆ ಅದರಿ ಕಾಲ್ ತೆಗೆದು ಹೊಡೆಯೋಯ್ತು. ಸರ್ ಲಾರಿಯ ಚಾವಿಯನ್ನು ಹೋದ ಕೆಲಸ ಸಕ್ಸಸ್. ಬಲೆ ಮೆಚ್ಚಿದೆ ನಿಮ್ಮ ಕಾರ್ಯ ಚಮತ್ಕಾರವನ್ನು. ಅಂತಾರಾಷ್ಟ್ರೀಯ ಡಕಾಯಿತರೆಂಬ ಬಿರುದು ಸಾರ್ಥಕ ಮಾಡಿ ತೋರಿಸಿದ ಪ್ರಚಂಡ ಪ್ರತಾಪಿಗಳು ನೀವು. ನನ್ನ ತಂದೆ ಶ್ರೀವಂತಿಕೆಯ ಗುಡಿಗೆ ಬಂಗಾರದ ಕಳಸವಿಟ್ಟ ನಿಮಗೆ ಏನು ಕೊಟ್ಟರೂ ಕಡಿಮೆ. ತೆಗೆದುಕೊಳ್ಳಿ 10,000 ಹಣವನ್ನು. ಸ್ವರ್ಗ ಸುಖ ಪಡೆದು ಮಜಾ ಮಾಡಿರಿ. ನೀವಿನ್ನು ಹೊರಡಿ, ನಾನು ನಮ್ಮ ಲಾರಿಯನ್ನು ಸುರಕ್ಷಿತವಾಗಿ ಮುಟ್ಟಿಸಿ ಬರುವೆ. ಬಾಸ್, ನಾವಿರುವಾಗ ನೀವೇಕೆ? ನಾವೇ ಲಾರಿಯನ್ನು ಬಿಟ್ಟು ಬರ್ತೇವೆ. ಹೌದ್ರಿ, ಚಾವಿ ಕೊಡ್ರಿ, ನಾವೇ ಬಿಟ್ಟು ಬರುತ್ತೇವೆ. ಇಲ್ಲಿವರೆಗೂ ಈ ರುದ್ರನಗರ ತಾಂಡವ ವೃತ್ತವನ್ನು ಕಂಡಿದೆ ಈ ಕಲಾರಸಿಕ ಸಮಾಜ. ಆದರೆ ಇನ್ನು ಮುಂದೆ ಈ ಪ್ರಜ್ವಲ್ಲಾರ್ ಬಳಿಗೆ ತತ್ತರಿಸಿ ಹೋಗಬೇಕು ಈ ನಮ್ಮ ಕಲಾಭಿಮಾನಿಗಳು. ನೀವಿನ್ನು ಹೊರಡಿ, ನಾನು ಬರುತ್ತೇನೆ. ಬಾಸ್, ಆಯ್ತು ಬಾಸ್, ಜಾಗ್ರತೆ ಹೋಗಿರಿ ನೀವು, ನಾವು ಬರುತ್ತೇವೆ. ಹೋಗೋಣ. ಪೃಥ್ವಿರಾಜ್, ನಾನೇ ಸಾರ್ವಭೌಮನೊಂದು ಎದೆ ತಟ್ಟಿ ಹೇಳಿದ್ದ ನಿನಗೆ ಇಂದು ನಾನು ಸರಿಯಾದ ಏಟು ಕೊಟ್ಟೆ. ದೇಶದಿಂದ ನನ್ನ ತಂದೆಯ ಪೌರುಷಕ್ಕೆ ಪ್ರಶ್ನೆ ಆಗಿದ್ದ ನಿನ್ನನ್ನು ಇಂದು ರೌಡಿ ರಾಜನಂದು ಗುಡುಗಿದ ಗರ್ವದ ಉತ್ತರ ಎಲ್ಲಿ? ಅವನಿಗೆಲ್ಲದೆ ಈ ಪ್ರಚಂಡ ಪ್ರಜ್ವಲ ಎದುರು ನಿಲ್ಲುವ ಧೈರ್ಯ? ಬೀದಿ ಬಿಕಾರಿಗಳಾದ ನಿಮಗೇನು ಗೊತ್ತು ಈ ಶ್ರೀಮಂತ ಸರ್ಪಗಳ ವಿಷಲೀಲೆ? ನಾನು ನಿಮ್ಮ ಮೇಲೆ ವಿಷ ಕಾರುವುದರಿಂದ ನೀವು ಆ ಜನ್ಮವಾಗಿ ಬಳ್ಳಾರಿ ಜೈಲು ಸೇರಬೇಕು. ಶ್ರೀಮಂತ ಮನೆತನದ ಏಕೈಕ ಕುಲಪತ್ರ ಸಾರ್ವಭೌಮ ಪ್ರಜ್ವಲ್, ಬೊಗಳು ನಾಯಿ ನನ್ನ ಮಗನೇ, ಜಗದಲ್ಲಿ ನೀನೊಬ್ಬ ಗಂಡುಗಳೇ ಎಂದು ಸೊಕ್ಕಿನ ನುಡಿಗಳನ್ನು ಆಡಿ ಒಗಳಿಸಿಕೊಂಡೆ ನಿನ್ನ ಘನತೆಯ ಗೌರವಗಳನ್ನು. ನಿಜವಾದ ಸೂರ ನೀನಲ್ಲ, ನಿಮ್ಮಂತ ಬಂಡರಿಗೆ ಗಂಡನಾಗಿ ಪೃಥ್ವಿರಾಜಿಗೆ ನೆತ್ತಿನ ಬಂಡನಾದ ನಾನೊಬ್ಬ ಗಂಡುಗಳೇ. ಕೈಲಿ ಪಿಸ್ತೂಲ್ ಬಿಸಾಕು. ಲೇ ರಾಜ, ಮೋಸ ಮಾಡಿ ಹಿಂದಿನಿಂದ ಬಂದು ಅಟ್ಯಾಕ್ ಮಾಡಿದ ನೀನೊಬ್ಬ ಗಂಡಸ. ಹೇಳಿ ನನ್ನ ಮಗನೇ, ಮೋಸ ಮೋಸ ಎಂಬ 2 ಅಕ್ಷರಗಳಿಂದ ಮೆಟ್ಟಿ ನಿಂತಿದೆ ಈ ಕಲಿಯುಗ. ಶ್ರೀಗಂಧದ ಗುಡಿಗೆ ಕೊಡ್ಲೇಟು ನೀಡಿ ಸರ್ಕಾರದ ಕಣ್ಣಿಗೆ ಮಣ್ಣು ಹರಿಸಿ ಲಾರಿಯನ್ನು ದೋಚಿಕೊಂಡು ಹೋಗಲು ಬಂದ ನೀನೊಬ್ಬ ಪ್ರಚಂಡ ಮೋಸಗಾರ. ನಿನ್ನ ಕಣ್ಣಲ್ಲಿ ಮಣ್ಣು ಹರಿಸಿ ಲಾರಿಯನ್ನು ಕಿತ್ತಿಕೊಂಡು ಹೋಗಲು ಬಂದ ನಾನೊಬ್ಬ ಪ್ರಚಂಡ ಮೋಸಗಾರ. ಹೇಗಿದೆ ಪ್ರಜ್ವಲ ನನ್ನ ಕಪಟ ನಾಟಕದಲ್ಲಿ ನಿನ್ನ ದುರಂತ ಅಧ್ಯಾಯ? ಮಗನೇ, ಲಾರಿಯ ಚಾವಿ ಕೊಡು, ಇಲ್ಲವಾದರೆ ರಾಜ ಕೊಡುವೆನು. ಆ ಲಾರಿನೊಳಗಿರುವ ಮಾಲನ್ನು ಪಾಲು ಬೇಕಾದ್ರೂ ಕೇಳು, ಕೊಡುವೆನು. ನನ್ನನ್ನೇನು ಮಾಡಬೇಡ. ಗಂಡಸ್ತನ ಇಲ್ಲದ ಹೇಳಿ ನನ್ನ ಮಗನೇ, ನೀನು ನನಗೆ ಪಾಲು ಕೊಡುವೆಯಾ? ಇದು ಪಾಲು ಮಾಡಲು ನಿಮ್ಮಪ್ಪ ಬೆವರು ಸುರಿಸಿ ಗಳಿಸಿದ ಸಂಪತ್ತಿನಲ್ಲೇ ಮಗನೇ. ಪ್ರಾಣ ಹೋಗುವ ಸಮಯ ಬಂದಾಗ ಕಟ್ಟಿಕೊಂಡ ಹೆಂಡತಿಯನ್ನು ಪಾಲು ಮಾಡಲು ಹೇಳಿ ನೀನು. ಪ್ರಜ್ವಲ, ಮರ್ಯಾದೆಯಿಂದ ಹೇಳ್ತೀನಿ, ಕೊಟ್ಟು ಬಿಡ ಲಾರಿಕೆಯನ್ನು. ರಾಜ, ನಿನ್ನ ಗೊಡ್ಡ ಬೆದರಿಕೆ ಎದುರುವೆ ಹೇಳಿ ನಾನಲ್ಲ. ನನ್ನ ಪ್ರಾಣ ಹೋದರೂ ಲಾರಿ ಚಾವಿ ಕೊಡಲಾರೆ. ನಿನ್ನಂತ ಸಾವಿರಾರು ಸಕ್ಕಿನ ಕುನ್ನಿಗಳ ಸಮಾಧಿಯ ಮೇಲೆ ದರ್ಪ ಮಾಡಿದ ವಿಷ ಸರ್ಪ ಈ ಪ್ರಜ್ವಲ. ವಿಷರಾಸ್ಪ ನಿನ್ನಂತ ಸರ್ಪಗಳಿಗೆ ಹಲ್ಲು ಕಿತ್ತಿ ಆವಾಡಿಸ್ತಾನೆ ಈ ರಾಜ. ಕೊನೆಯದಾಗಿ ಹೇಳುವ ಪ್ರಜ್ವಲ, ನನ್ನ ಕೈಲೇ ಪ್ರಾಣ ಕಳೆದುಕೊಳ್ಳಬೇಡ. ಸಾವಿಯನ್ನು ಕೊಟ್ಟು ಬಿಡು. ಒಂದೇ ಹೆಜ್ಜೆ ಮುಂದಿಟ್ಟರೆ ಮುಗಿಯಿತು. ನೀವಿಬ್ಬರು ಈ ಭೂಮಿ ಮೇಲೆ ಬದುಕೋರೋಣ. ಯಾರು ಪಿಸ್ತೂಲ್ ಬಿಸಾಕು.
ಯಾರು ನೀನು? ನಮಗೆ ಪ್ರಾಣ ಅಪಾಯ ಮಾಡಬೇಡ. ಈ ಗಂಡುಗಳಿಗೆ ಗುಂಡೇಟಿನ ಗುರಿಡುವ ನೀ ಯಾವ ಕುರಿಯೋ? ಕುರಿ ಅಲ್ಲಲೇ ಮಗನ, ಸಿಂಹದ ಸಿಡಿಲು ಮರಿ. ಏ ಮರಿ ನನ್ನ ಮಗನೇ, ಮರ್ಯಾದೆಯಿಂದ ಹೇಳು, ಯಾರು ನೀನೆಂದು? ಕಾಲಕೂಡ ವಿಶರ್ಪದ ಹೊಟ್ಟೆಯಲ್ಲಿ ಜನಿಸಿ ಬಂದ ಸೊಕ್ಕಿನ ಕುನ್ನಿಯೇ, ನಿಮ್ಮಂತ ದುಷ್ಟ ದೇಶದ್ರೋಹಿಗಳನ್ನು ಮೆಟ್ಟಿಸಿರುವ ಹುಡಿ ಎಬ್ಬಿಸಿದ ಹುಲಿ ಭಾರ್ಗವ. ಭಾರ್ಗವ 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 ಭಾರ್ಗವನಿಂದ ಏಕೆ ಬರ್ಗಟ್ಟು ಬಗುತ್ತೀಯೋ ಕತ್ತೆ ಬಡವ. ಈ ರೌಡಿ ಯಾರೆಂಬುದು ಗೊತ್ತಾ ಕತ್ತೆ ನನ್ನ ಮಗನೇ? ಹೇ ರಾಜ, ಹನ್ನೆರ ಎಂಜಲದಿಂದ ಹರಚುವ ನಾಯಿ ನೀನೊಬ್ಬ. ನನಗೆ ಅನ್ಯಾಯ ಅನಿತಿ ಮಾರ್ಗದಿಂದ ನಡೆದು ಈ ಸಮಾಜ ಮತ್ತು ಸರ್ಕಾರಕ್ಕೆ ದ್ರೋಹವೆಸಗುವ ಲೋಪರ್ನ ಎಂದು ನಿನಗೆ ಚೆನ್ನಾಗಿ ಗೊತ್ತು. ಭಾರ್ಗವ, ಕೈಯಲ್ಲಿ ಪಿಸ್ತೂಲ್ ಹಿಡಿದ ಮಾತ್ರಕ್ಕೆ ಹೆದರುವ ಹೇಡಿಗಳು ನಾವಲ್ಲ, ನಿನ್ನಂತ ಬಂಡ ಪುಂಡರಿಗೆ ಮಿಂಡ ಹುಲಿಗಳು. ನಿಮ್ಮಂತ ಮಿಂಡ ಹುಲಿಗಳ ರುಂಡ ಕತ್ತರಿಸುವ ಹುಡಿ ಎಬ್ಬಿಸಿದ ಈ ಹುಡಿ ಭಾರ್ಗವ. ಭಾರ್ಗವ, ಮರ್ಯಾದೆಯಿಂದ ಹೇಳುತ್ತೇನೆ, ಲಾರಿ ಚಾಯ್ ಕೊಡಿ, ಇಲ್ಲವಾದರೆ ಈ ಜಗತ್ತಿಂದ ನಿಮ್ಮ ಬಾಳಿಗೆ ಕಳೆದನ್ನು ತಂದೊಡ್ಡುವುದು ಜೋಕೆ. ಲಾರಿ ಚಾಯ್ ಕೊಡಿ. ಭಾರ್ಗವ, ನಿನ್ನ ಕೈಯಲ್ಲಿ ಪಿಸ್ತೂಲ್ ಇದ್ದ ಮಾತಕ್ಕೆ ನೀನೇನು ನೀನ್ ಕೇಳಿದ ಸೇಡಿನ ದ್ವಾಡ ನಿನಗೆ. ಹೇಡಿಗಳ, ನಾನೇ ನಿಮ್ಮಂತೆ ಷಂಡ ಅಲ್ಲ. ಕಲಿಯುಗದ ಶ್ರೀರಾಮಚಂದ್ರ ಎನಿಸಿಕೊಂಡ ನನ್ನ ಅಕ್ಕರೆ ಅಂಗೈಯಲ್ಲಿ ಬೆಳೆದ ಗಂಡುಗಲಿ. ನಿಮ್ಮಂತವರ ಪಾಲಿಗೆ ಹುಡಿ ಎಬ್ಬಿಸಿದ ಹುಲಿ ಭಾರ್ಗವ. ಭಿಕಾರಿ, ಬಾಯಿಗೆ ಬಂದಂತ ಮಾತನಾಡಿದರೆ ಇಲ್ಲೇ ಕೊಂದು ಬಿಟ್ಟನ ಮಗನ ಎತ್ತರದಿಂದ ಮಾತನಾಡು. ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರದ ಅರ್ಥ ತಿಳಿದೆ ವ್ಯರ್ಥ ಬಗಳುವ ವಲಸುವ ನಾಯಿ. ಬಡವರ ಮನೆ ಮುರಿದು ತಾನೊಬ್ಬ ದೊಡ್ಡ ಶ್ರೀಮಂತ ಎನಿಸಿಕೊಂಡ ನಿನ್ನ ತಂದೆ ಒಬ್ಬ ಮನೆ ಮುರುಕ ಶ್ರೀಮಂತ. ಅಂತವನ ಹೊಟ್ಟೆಯಲ್ಲಿ ಹುಟ್ಟಿದ ನೀನೊಂದು ಪಾಪದ ಪಿಂಡ. ನಿಮ್ಮಪ್ಪ ಬೋರು ಸುರಿಸಿ ಗಳಿಸಿದ್ದೇನೆ ನಾನು ಈ ಕಾಡಿನ ನಾಡಿನ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ. ಪವಿತ್ರ ಭಾರತ ಮಾತೆಯ ಉದರದಲ್ಲಿ ಜನಿಸಿದ ಕುಲ ವೈರಿಗಳು ನೀವು. ಕಾಡೆ ನಮ್ಮ ನಾಡಿನ ಸಂಪತ್ತನ್ನು ತಿಳಿದೆ ದೋಷಿ ದೊಡ್ಡವರಾಗಲ ತಾಯಿಗಳ ಮಕ್ಕಳು ನೀವು. ಭಿಕಾರಿ, ಬಾಯಿಗೆ ಬಂದಂತ ಮಾತಾಡಿದ್ರೆ ಮಗನೇ ಕೊಂದು ಬಿಟ್ಟನು ಎತ್ತರದಿಂದ ಮಾತನಾಡು. ಎಚ್ಚರದಿಂದ ಹೇಳೋ ಹುಚ್ಚು ನಾಯಿ, ಹಲ್ಲು ಮುರಿಸಿಕೊಳ್ಳಬೇಕಾಗಿದ್ರೆ ಮುಂದೆ ಬಾ ಮಗನ. ಭಾರ್ಗವ, ಲಾರಿ ನನ್ನದು, ನಿನಗೆ ಕೊಡಲು ನಿಮ್ಮ ಅಪ್ಪನ ಮನೆಯ ಸೊತ್ತಲ್ಲ. ಮರ್ಯಾದೆಯಿಂದ ಹೇಳುವೆ, ಲಾರಿ ಚಾವಿ ಕೊಡುವುದಿಲ್ಲ. ರಾಜ, ನನ್ನ ಆವೇಶದ ಅರ್ಥನಾದ ಗಡಿ ದಾಟುವ ಮುನ್ನ ಲಾರಿ ಚಾವಿ ಕೊಡಿ, ಇಲ್ಲವಾದರೆ ನಿಮ್ಮನ್ನ ಕೊಡಿ. ಮಗನ ರಾಜ, ತಿರುಗಿ ನೋಡದೆ ಹೊರಡಿ ಹೋಗು. ಇನ್ನು ಮುಂದಾದರೂ ಮಾನವಂತನಾಗಿ ಬದುಕುವುದನ್ನು ಕಲ್ತಿಕೋ. ತಪ್ಪಿ ನಡೆದರೆ ನಿನ್ನನ್ನು ಜೀವದಿಂದ ಬಿಡಲಾರೆ. ಎಚ್ಚರ. ಭಾರ್ಗವ, ನನ್ನ ಸಕಲ ಕಾರ್ಯಗಳನ್ನು ವಿಘ್ನ ತಂದು ಭಗ್ನಗೊಳಿಸಿರುವ ನಿನ್ನನ್ನು ಸಮಯ ಬಂದಾಗ ನೋಡಿಕೊಳ್ಳುವೆ. ಬರುತ್ತೇನೆ ಮಗನೇ, ನಿನಗೆ ಒಂದು ಗತಿ ಕಾಣಿಸಲು ಸಿದ್ಧನಾಗಿ. ಹೋಗಿ ಮಕ್ಕಳ ಹೋಗಿ. ನಿಮ್ಮಂತವರ ಗೊಡ್ಡು ಬೆದರಿಕೆ ಎದುರುವ ಗಂಡು ನಾನಲ್ಲ. ಕರ್ತವ್ಯದ ಕಣ್ಣಿಗೆ ಮಣ್ಣೆರಚುವ ನಿಮ್ಮಂತವರನ್ನು ಕೊಚ್ಚಿ ಕೊಲ್ಲದನ ಬಿಡಲಾರೆ. ಬರ್ತೀನಿ ಮಕ್ಕಳ ನಿಮಗೆ ಹುಲಿಯಾಗಿ.